ಮತ್ತೆ ಇನ್ನೊಂದ್ಸಲ ಲೈಫಲ್ಲಿ ಮನೆ ಕಟ್ಟಿಸ್ತೀನಿ ಕಟ್ಸಲ್ಲ ಲಾಸ್ಟ್ ಮನೆ ಯಾಕಾಗ ಅನ್ಕೋತಿ ಇನ್ನೊಂದ್ಸತಿ ಕಟ್ಟಿಸ್ಬೋದೇನೋ. ಫೈನಲಿ ಬಲಗಾಲಿಟ್ಟು ಮನೆಯೊಳಗೆ ಎಲ್ಲರೂ ಬರಬೇಕು. ನಮಸ್ಕಾರ, ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಹಾಗೂ ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ದಂಥ ಹೋಮ್ ಟೂರ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನನ್ನ ಪುಟ್ಟ ಒಂದು ಮನೆ. ಸೊ ಇದು ಬಂದು ನಮ್ಮ ರೆಂಟೆಡ್ ಹೌಸ್ ಆಗಿರುತ್ತೆ, 2 BHK ರೆಂಟೆಡ್ ಹೌಸ್. ಇದನ್ನು ನಾನು ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಪ್ರತಿಯೊಂದನ್ನು ಅರೇಂಜ್ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನಂತೂ ತುಂಬ ಟೈಮಿಂದ ಕಾಯ್ತಾ ಇದ್ದೆ ಯಾವಾಗ ನನ್ನ ಹೋಮ್ ಟೂರ್ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ ಅಂತ. ಸೊ ಫೈನಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡುವಂಥ ಟೈಮ್ ಬಂತು. ಆ್ಯಂಡ್ ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಇದನ್ನ ಡೆಕೋರೇಟ್ ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಬರೋ ಹಾಗಿದ್ರೆ ಇದು ಬಂದು ನಮ್ಮ ಫಾಯರ್ ಏರಿಯಾ, ಅಂದರೆ ಎಂಟ್ರಿ ವೇ. ಸೊ ನನ್ನ ಎಂಟ್ರಿ ವೇನಲ್ಲಿ ನೋಡಿದ್ರೆ ನಾನು ಈ ರೀತಿಯಾಗಿ ಫುಲ್ ಗಿಡಗಳಿಂದ ಡೆಕೋರೇಟ್ ಮಾಡಿದ್ದೀನಿ. ಬಿಕಾಸ್ ನನಗೆ ಗಿಡಗಳು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ. ಮತ್ತು ನನಗೆ ಮನೆ ಮುಂದೆ ಈ ಥರ ತುಂಬ ಗ್ರೀನರಿ ಇರಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಈ ರೀತಿಯಾಗಿ ಫುಲ್ ಗಿಡಗಳಿಂದ ಡೆಕೋರೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರದ ಗಿಡನೂ ಇಡೋದಕ್ಕೆ, ಅಂದರೆ ಏನೆಲ್ಲ ಯೂಸ್ ಆಗುತ್ತೆ ಮತ್ತು ಏನೆಲ್ಲ ವಾಸ್ತು ಪ್ರಕಾರ ತುಂಬಾ ಒಳ್ಳೆಯದು, ಸೊ ಆ ಥರ ಗಿಡಗಳನ್ನ ಇಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇವಾಗ ಈ ಚಳಿಗಾಲ ಮತ್ತು ಈ ಒಂದು ಸೀಸನ್ ಚೇಂಜಿಂದ ಸ್ವಲ್ಪ ಎಲೆ ಎಲ್ಲ ಉದ್ರಿದೆ. ಬಟ್ ಹೋಪ್ಫುಲಿ ಮತ್ತೆ ಎಲ್ಲ ಕಮ್ ಬ್ಯಾಕ್ ಆಗುತ್ತೆ. ಸೊ ಎಸ್, ಇದು ಬಂದು ನನ್ನ ಇಷ್ಟು ಗಿಡಗಳು. ಸೊ ಬನ್ನಿ ಇವಾಗ ಮನೆ ಒಳಗೆ ಹೋಗೋಣ. ಮನೆಯೊಳಗೆ ಯಾವ ರೀತಿಯಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದೀನಿ ಅಂತ ತೋರಿಸ್ತೇನೆ. ಬಲಗಾಲಿಟ್ಟು ಮನೆಯೊಳಗೆ ಎಲ್ಲರೂ ಬರಬೇಕು. ಸೊ ಗೈಸ್, ಇದು ಬಂದು ನನ್ನ ಒಂದು ಪುಟ್ಟ ಗೂಡು, ನನ್ನ ಒಂದು ಪುಟ್ಟ ಮನೆ ಈ ರೀತಿಯಾಗಿದೆ. ಬನ್ನಿ ತೋರಿಸ್ತೀನಿ ಪ್ರಾಪರ್ ಆಗಿ ಯಾವ ರೀತಿಯಾಗಿ ಎಲ್ಲಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಪ್ಲಾಂಟ್ಸ್ ಬಗ್ಗೆ ಕೂಡ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಜಾಸ್ತಿ ಶೇರ್ ಮಾಡ್ಕೋತೀನಿ. ಅಕಾರ್ಡಿಂಗ್ ಟು ವಾಸ್ತು ಮನೇಲಿ ಯಾವ ಪ್ಲಾಂಟ್ ಯಾವ ಕಾರ್ನರ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ, ಆಯ್ತಾ? ಸೊ ಬನ್ನಿ, ಇದೇ ನನ್ನ ಮನೆ. ಸೊ ಗೈಸ್, ಇದು ಬಂದು ನಮ್ಮ ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾ ನೋಡ್ಬೋದು ಈ ರೀತಿಯಾಗಿದೆ. ಆಲ್ಮೋಸ್ಟ್ ತುಂಬಾನೇ ಸ್ಪೇಷಿಯಸ್, ಅಂದ್ರೆ ಮಕ್ಕಳೆಲ್ಲ ಆರಾಮಾಗಿ ಆಟ ಆಡ್ಬೋದು, ಅಷ್ಟು ದೊಡ್ಡದಾಗಿ ನಮ್ಮ ಲಿವಿಂಗ್ ಏರಿಯಾ ಇದೆ. ಸೊ ಈ ಲಿವಿಂಗ್ ಏರಿಯಾದು ಫಸ್ಟ್ ಎಂಟರ್ ಆಗ್ತಿದ್ದಾಗೆ ಫಸ್ಟ್ ಈ ಡೋರ್ ಪಕ್ಕನೇ ಒಂದು ಟೇಬಲ್ ಇಟ್ಟಿದ್ದೀನಿ. ಸೊ ಈ ಟೇಬಲ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಎಲ್ಲ ಶೂಸ್ ಅಂಡ್ ಚಪ್ಪಲ್ಸ್ ಎಲ್ಲ ಇದ್ರೊಳಗಿದೆ. ಅದ್ರ ಮೇಲ್ಗಡೆ ನೋಡಿದ್ರೆ ಇದೊಂದು ಫಿಡಲ್ ಪ್ಲಾಂಟ್ಸ್ ನ ಇಟ್ಟಿದ್ದೀನಿ. ಸೊ ನಾನು ಮನೆಯೊಳಗೆ ಇಟ್ಟಿರೋ ಪ್ಲಾಂಟ್ಸ್ ಎಲ್ಲ ಅಕಾರ್ಡಿಂಗ್ ಟು ವಾಸ್ತು ಪ್ರಕಾರನೇ ಇಟ್ಟಿರೋದ್ರಿಂದ ಸೊ ಫಿಡಲ್ ಪ್ಲಾಂಟ್ ಕೂಡ ಮನೆ ಒಳಗಡೆ ಎಂಟರ್ ಆಗ್ತಿದ್ದ ಹಾಗೆ ಇಟ್ಟರೆ ತುಂಬಾನೇ ಒಳ್ಳೇದು ಅಂತ ಹೇಳಿದ್ರು. ಸೊ ಅದಕ್ಕೆ ಫಿಡಲ್ ಪ್ಲಾಂಟ್ ನ ಇಟ್ಟಿದ್ದೀನಿ. ಅಂಡ್ ಫಿಡಲ್ ಪ್ಲಾಂಟ್ ಮೇಲ್ಗಡೆ ನೋಡಿದ್ರೆ ಒಂದು ಬ್ಯೂಟಿಫುಲ್ ಆದಂತಹ ಒಂದು 4 ಬರ್ಡ್ಸ್ ಪಿಕ್ಚರ್ಸ್ ಇದೆ. ಸೊ ನಾವು ಈ ಮನೆಗೆ ಹೊಸದಾಗಿ ಬಂದಾಗ ಫಸ್ಟ್ ಆರ್ಡರ್ ಮಾಡಿದಂತಹ ಡೆಕೋರ್ ಐಟಮೇ ಇದು, ಈ ಒಂದು ಬ್ಯೂಟಿಫುಲ್ ಆದಂತಹ ಬರ್ಡ್ಸ್. ಸೊ ಇದು ಬಂದು ಹ್ಯಾಂಡ್ ಮೇಡ್ ಪೇಂಟಿಂಗ್, ಹಾಗೂ ಇಲ್ಲಿ ಅವ್ರ ಹೆಸರುಗಳು ಕೂಡ ಬರ್ದಿದ್ದಾರೆ, ಲೈಕ್ ಯಾರು ಪೇಂಟ್ ಮಾಡಿದ್ರಲ್ಲ ಅವರು ವಿತ್ ಆಟೋಗ್ರಾಫ್ ಇದೆ. ಸೊ ತುಂಬಾನೇ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಅಂಡ್ ನಮ್ಗೆ ಅದು ನೋಡಿದ ತಕ್ಷಣ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು. ಸೊ ಇದನ್ನ ಈ ಒಂದು ಪ್ಲೇಸ್ ಅಲ್ಲಿ ಹಾಕಿದೀವಿ. ಅಂಡ್ ಇದು ಕಂಪ್ಲೀಟ್ ಒಂದು ಏರಿಯಾ ಏನಿದೆಯಲ್ಲ ಒಂದು ಲುಕ್ನೇ ತುಂಬಾ ಚೇಂಜ್ ಮಾಡುತ್ತೆ, ತುಂಬಾ ಅಂದ್ರೆ ನೇಚರ್ಗೆ ತುಂಬಾ ಹತ್ರ ಅನ್ನೋ ತರ ಫೀಲ್ ಆಗುತ್ತೆ. ಅಂಡ್ ಹಾಗೂ ಇಲ್ಲಿಂದ ಹೀಗೆ ಪಕ್ಕ ಬಂದ್ರೆ ಸೊ ಇದು ಬಂದು ಒಂದು ಪಾರ್ಟಿಷನ್ ನ ಕ್ರಿಯೇಟ್ ಮಾಡಿದ್ದಾರೆ, ಅಂದ್ರೆ ಹಾಲ್ ಮತ್ತೆ ಕಿಚನ್ಗೆ ಒಂದು ಸ್ವಲ್ಪ ಪಾರ್ಟಿಷನ್ ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಕ್ರಿಯೇಟ್ ಮಾಡಿರೋದು. ಸೊ ಇದು ತುಂಬಾನೇ ಚೆನ್ನಾಗಿದೆ. ನಂಗೆ ಇದು ನೋಡಿದ ತಕ್ಷಣ ಸಖತ್ ಇಷ್ಟ ಆಗಿತ್ತು. ಇನ್ಫ್ಯಾಕ್ಟ್ ನಾನು ಈ ಮನೆಗೆ ರೆಂಟ್ ಮಾಡಕ್ಕೆ ಅಂತ ಮೇನ್ ರೀಸನ್ ಬಂದ್ಬಿಟ್ಟು ಈ ಪಾರ್ಟಿಷನ್. ನಂಗೆ ಇದು ನೋಡೇ ತುಂಬಾ ಇಷ್ಟ ಆಗಿ ನಾನು ಮೇನ್ ಆಗಿ ಈ ಮನೆಗೆ ಓಕೆ ಇದು ಚೆನ್ನಾಗಿರುತ್ತೆ ರೀ, ಇದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ತಗೊಂಡಿದ್ದು. ಸೊ ಇಲ್ಲಿ ಜಾಸ್ತಿ ಏನಿಲ್ಲ ಪ್ಲಾಂಟ್ಸ್ ಆ ತರ ಇಟ್ಟಿದ್ದೀನಿ. ಆ ಕಡೆ ಸೈಡ್ಗೂ ಕೂಡ ಆಕ್ಸೆಸಿಬಲ್ ಆಗಿರುತ್ತೆ, ಈ ಕಡೆ ಸೈಡ್ಗೂ ಕೂಡ ಆಕ್ಸೆಸಿಬಲ್ ಆಗಿರುತ್ತೆ. ಸೊ ಈ ತರ ಒಂದು ಪಾರ್ಟಿಷನ್. ಅಂಡ್ ಈ ಟೇಬಲ್ ಪಕ್ಕನೆ ಒಂದು ಚಿಕ್ಕ ಸ್ಟೂಲ್ ಇಟ್ಟಿದ್ದೀನಿ, ಸೊ ದಟ್ ನಾವೇನಾದ್ರೂ ಶೂಸ್, ಅಂದ್ರೆ ನನ್ನ ಮಗ ಸ್ಪೆಷಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಕೂತ್ಕೊಂಡ್ರೆ ಶೂಸ್ ಹಾಕೋದು ಅಥವಾ ಬಂದ್ಮೇಲೆ ಬಿಚ್ಚೋದು. ಸೊ ಈ ತರ ಮಕ್ಕಳಿಗೆ ಒಂದ್ ಸ್ವಲ್ಪ ಫ್ರೆಂಡ್ಲಿ ಆಗಿರೋ ತರಾನೇ ಮಾಡಿರೋದು. ಸೊ ಈ ತರ. ಅಂಡ್ ಹಾಗೇನೆ ಈ ಕಡೆ ಬಂದ್ರೆ ಸೊ ಇದು ಬಂದು ನಮ್ಮ ರಬ್ಬರ್ ಪ್ಲಾಂಟ್. ಸೊ ಫಸ್ಟ್ ಎಲ್ಲ ನೀವು ನನ್ನ ಹಳೆ ಬ್ಲಾಗ್ಸ್ ಅಲ್ಲೆಲ್ಲ ನೋಡಿದ್ರೆ ಇಲ್ಲಿ ನಾನು ಅರೇಕಾ ಪಾಮ್ ನ ಇಟ್ಟಿದ್ದೆ. ಇನ್ಫ್ಯಾಕ್ಟ್ ಅರೇಕಾ ಪಾಮ್ ಕೂಡ ಅಷ್ಟೇ ಮನೆಗೆ ತುಂಬಾನೇ ಒಳ್ಳೆ ವಾಸ್ತು, ಆಯ್ತಾ. ಬಟ್ ಏನಪ್ಪಾ ಅಂದ್ರೆ ನಂದು 2 ಅರೇಕಾ ಪ್ಲಾಂಟ್ ತಗೊಂಡ್ಬಂದಿಟ್ಟೆ, 2 ಯಾಕೋ ಒಣಗಿ ಹೋಯ್ತು. ಮತ್ತೆ ಈ ಒಂದು ದೊಡ್ಡ ರಬ್ಬರ್ ಪ್ಲಾಂಟ್, ಇದು ಆಕ್ಚುಲಿ ನಂಗೆ ಲಚ್ಚು ಕೊಟ್ಟಿದಂತ ಒಂದು ರಬ್ಬರ್ ಪ್ಲಾಂಟ್. ಸೊ ಈ ರಬ್ಬರ್ ಪ್ಲಾಂಟ್ ನ ಇಟ್ಟಿದ್ದೀನಿ.
ಇದು ಕೂಡ ಅಷ್ಟೇ ಅಕಾರ್ಡಿಂಗ್ ಟು ವಾಸ್ತು ರಬ್ಬರ್ ಪ್ಲಾಂಟ್, ಫಿಡಲ್ ಪ್ಲಾಂಟ್, ಅರೇಕಾ ಪಾಮ್ ಇದೆಲ್ಲ ತುಂಬಾನೇ ಚೆನ್ನಾಗಿ ಒಳ್ಳೆ ಗ್ರೋ ಆಗ್ತಿದ್ರೆ ಮನೆ ಕೂಡ ಅದೇ ರೀತಿಯಾಗಿ ಗ್ರೋ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ರಬ್ಬರ್ ಪ್ಲಾಂಟ್ ನ ಇಲ್ಲಿ ಇಟ್ಟಿದ್ದೀನಿ. ಅಂಡ್ ಹೀಗೆ ಬಂದ್ರೆ ಸೊ ಇದು ಬಂದು ನಮ್ಮ ಲಿವಿಂಗ್ ಏರಿಯಾ, ಅಂದ್ರೆ ಸೀಟಿಂಗ್ ಏರಿಯಾ ಕೂಡ ಇಲ್ಲೇ ಪ್ಲೇಸ್ ಮಾಡಿದೀವಿ. ಸೊ ಇದು ಬಂದು ನಮ್ಮ 5 ಸೀಟರ್ ಸೋಫಾ ಸೆಟ್. ಸೊ ಈ ರೀತಿಯಾಗಿ ಇಲ್ಲಿ ಪ್ಲೇಸ್ ಮಾಡಿದೀವಿ. ಅಂಡ್ ಮಧ್ಯದಲ್ಲಿ ಒಂದು ಟೇಬಲ್ ಇದೆ, ಅದ್ರ ಕೆಳಗಡೆ ಒಂದು ಮ್ಯಾಟ್. ಸೊ ಈ ಮ್ಯಾಟ್ ನ ನಾನು ನಾರ್ಮಲ್ ರೋಡ್ ಸೈಡ್ ಪರ್ಚೇಸ್ ಮಾಡಿದ್ದು. ಯಾವುದೇ ಇದರದ್ದು ಪ್ರಾಡಕ್ಟ್ ಲಿಂಕ್ ಅಂದ್ರೆ ನಾನು ಪ್ರತಿಯೊಂದನ್ನು ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ನ ಕೊಟ್ಟಿರ್ತೀನಿ, ಏನೆಲ್ಲ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೀವೋ ಪ್ರತಿಯೊಂದ್ರದ್ದು. ಸೊ ಇದೊಂದು ಟೇಬಲ್ ಅಂಡ್ ಟೇಬಲ್ ಮೇಲೆ ಒಂದು ಚಿಕ್ಕ ಮನಿ ಪ್ಲಾಂಟ್ ನ ಇಟ್ಕೊಂಡಿದೀನಿ ಅಷ್ಟೇ. ಸೊ ಇದು ಪ್ರಾಪರ್ ಒಂದು ಸೀಟಿಂಗ್ ಏರಿಯಾ. ಸೊ ಆ ಕಾರ್ನರ್ ಅಲ್ಲಿ ನೀವು ನೋಡಿದ್ರೆ ಅಲ್ಲೊಂದು ರಬ್ಬರ್ ಪ್ಲಾಂಟ್ ನ ಇಟ್ಟಿದೆ, ಅಂದ್ರೆ ಸೋಫಾದು ಆ ಸೈಡ್ ಅಲ್ಲಿ. ಅಂಡ್ ಸೋಫಾ ಈ ಸೈಡ್ ಅಲ್ಲಿ ಬಂದ್ಬಿಟ್ಟು ನಾನೊಂದು ಲ್ಯಾಂಪ್ ನ ಪ್ಲೇಸ್ ಮಾಡಿದೀನಿ ಆಯ್ತಾ, ಈ ರೀತಿಯಾಗಿ. ಸೊ ಇದೇನ್ ಗೊತ್ತಾ, ಒಂದು ವಾರ್ಮ್ ಲೈಟ್, ಅಂದ್ರೆ ಮನೆಯೊಳಗೆ ವಾರ್ಮ್ ಲೈಟ್ ಇದ್ದಷ್ಟು ತುಂಬಾ ಚೆನ್ನಾಗ್ ಅನ್ಸುತ್ತೆ. ಸೊ ನಾನು ಸ್ಪೆಷಲಿ ರಾತ್ರಿ ಹೊತ್ತು ಎಡಿಟಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಲ್ಯಾಂಪ್ ಲೈಟ್ ಮತ್ತೆ ನಮ್ಮ ಟಿವಿ ಯೂನಿಟ್ ಅಲ್ಲಿ ಕೂಡ ವಾರ್ಮ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಇದೆರಡನ್ನು ಆನ್ ಮಾಡಿದಾಗ ಆ ವೈಬೇ ಒಂಥರ ತುಂಬಾ ಚೆನ್ನಾಗಿರುತ್ತೆ, ಆ ಕೆಲಸ ಮಾಡಕ್ ತುಂಬಾ ಮೂಡ್ ಬರುತ್ತೆ. ಸೊ ಅದಕ್ಕೇನೆ ಈ ವಾರ್ಮ್ ಲೈಟ್ ನ ಇಲ್ಲಿ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ಬಂದು ಒಂದು ಟೇಬಲ್, ಜಸ್ಟ್ ಇನ್ ಕೇಸ್ ಅಂದ್ರೆ ಯಾರಾದ್ರೂ ಕಾಫಿ ಕುಡಿದು ಇಡೋದು ಅಥವಾ ಏನೇ ಒಂದು ಇಡೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸೆಪರೇಟ್ ಟೇಬಲ್ ನ ಇಲ್ಲಿ ಇಟ್ಟಿದೀವಿ. ಅಂಡ್ ಇದು ಒಂದು ಏರಿಯಾನ ಈ ರೀತಿಯಾಗಿ ಕ್ರಿಯೇಟ್ ಮಾಡಿರೋದು. ಸೊ ಇದ್ರ ಮೇಲ್ಗಡೆ ನೋಡಿದ್ರೆ ನೀವು ಇಲ್ಲಿ ಬಂದು ನನ್ನ ಮಕ್ಕಳ ಪಿಕ್ಚರ್ಸ್. ಸೊ ಇದು ಬಂದು ಲಕ್ಷಿತ್ ಅಂಡ್ ಇದು ಬಂದು ಸಿಂಬಾ. ಲಕ್ಷಿತ್ ಇದು 2 years ಫೋಟೋ ಅಂಡ್ ಸಿಂಬಾದು ಬಂದು ಅದು 1 month ಬೇಬಿ ಇದ್ದಾಗ ಅವನು. ಸೊ ಕ್ಯೂಟ್ ಆಗಿರುವಂತ ಫೋಟೋಸ್ ಅವ್ರದ್ದು ಇದನ್ನ ಇಟ್ಟಿದೀವಿ. ಅಂಡ್ ಅದ್ರ ಮೇಲ್ಗಡೆ ನೋಡಿದ್ರೆ ಒಂದು ಕ್ಲಾಕ್ ನ ಇಟ್ಟಿದೀವಿ ಆಯ್ತಾ. ಇನ್ಫ್ಯಾಕ್ಟ್ ಹೇಳ್ತಾರೆ ಗಡಿಹಾರ ಮತ್ತೆ ಕನ್ನಡಿನ ವಾಸ್ತು ಪ್ರಕಾರನೇ ಇಟ್ರೆ ಮನೆಗೆ ತುಂಬಾ ಒಳ್ಳೇದು ಅಂತ. ಬಟ್ ಗೊತ್ತಿಲ್ಲ ನಾನು ಅದ್ರಲ್ಲಿ ಅಷ್ಟು ವಾಸ್ತು ಫಾಲೋ ಮಾಡಿದೀನಿ ಅಲ್ವೋ ಅಂತ ನನಗಂತೂ ನಿಜ ಗೊತ್ತಿಲ್ಲ. ಬಟ್ ಅಕಾರ್ಡಿಂಗ್ಲಿ ನೀವು ಬೈ ಚಾನ್ಸ್ ನಿಮ್ಮ ಮನೇಲಿ ಪ್ಲೇಸ್ ಮಾಡ್ತಾ ಇದೀರ ಅಂದ್ರೆ ಅಕಾರ್ಡಿಂಗ್ ಟು ವಾಸ್ತು ಪ್ಲೇಸ್ ಮಾಡಿ, ತುಂಬಾನೇ ಒಳ್ಳೇದು. ಸೊ ಗಡಿಹಾರನ ಇಟ್ಟಿದೀವಿ. ಅಂಡ್ ಎಸ್ ಕಂಟಿನ್ಯೂಯಿಂಗ್ ಈ ಕಡೆಯಿಂದ ಬಂದ್ರೆ ಸೊ ಇಲ್ಲಿ ಒಂದು ಸಿಂಗಲ್ ಸೀಟೆಡ್ ಸೋಫಾ ಹಾಗೂ ಇಲ್ಲಿ ನೋಡಿದ್ರೆ ಸೊ ನಮ್ಮ ಸೋಫಾ ಹಿಂದೆನೆ ಒಂದು ದೊಡ್ಡ ಕಿಟಕಿ ಇದೆ ಆಯ್ತಾ. ಈ ದೊಡ್ಡ ಕಿಟಕಿನಲ್ಲಿ ಏನಪ್ಪಾ ಅಂದ್ರೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ಈ ಮನೆ ನಮ್ಗೆ ಇಷ್ಟ ಆಗಿದ್ ಮೇನ್ ಪಾರ್ಟ್ ಏನಪ್ಪಾ ಅಂದ್ರೆ ಗಾಳಿ ಬೆಳಕು ಕೂಡ ತುಂಬಾ ಚೆನ್ನಾಗಿದೆ. ಬೆಳೆಯೋ ಮಕ್ಕಳಿಗೆ ಗಾಳಿ ಬೆಳಕು ತುಂಬಾ ಇರ್ಬೇಕು ಅಂತ. ಸೊ ಇದು ಅದನ್ನ ನಮ್ಗೆ ಕವರ್ ಮಾಡಕ್ಕೂ ಇಷ್ಟ ಅಲ್ಲ, ಅದಕ್ಕೆ ನಾನು ಈ ಕರ್ಟನ್ಸ್ ನೀವು ಯಾವಾಗ್ಲೂ ನೋಡಿದ್ರು ಓಪನ್ ಇರುತ್ತೆ, ಬಿಕಾಸ್ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂತ. ಅಂಡ್ ಇನ್ಫ್ಯಾಕ್ಟ್ ಈ ಕರ್ಟನ್ಸ್ ನ ಕೂಡ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಅನ್ಸುತ್ತೆ ನಾವು ಪರ್ಚೇಸ್ ಮಾಡಿದ್ದು. ನಮ್ಗೆ ತುಂಬಾ ಡಾರ್ಕ್ ಶೇಡ್ ಕರ್ಟನ್ಸ್ ಬೇಕಿರಲ್ಲ, ಒಂಥರ ಲೈಟ್ ಶೇಡ್ ಅಲ್ಲಿ ಇರ್ಬೇಕು, ಬೇಜ್ ಶೇಡ್ ಅಲ್ಲಿ, ಸೊ ದಟ್ ಅದು ಸಟಲ್ ಆಗಿರ್ಬೇಕು, ತುಂಬಾ ಹೆವಿ ಅನ್ಸ್ಬಾರ್ದು ಅಂತ ಈ ತರ ಕರ್ಟನ್ಸ್ ನಾನು ಪರ್ಚೇಸ್ ಮಾಡಿದ್ದು. ಅಂಡ್ ಹೀಗೆ ಮುಂದೆ ಬಂದ್ರೆ ಸೊ ಇದು ಬಂದು ನಮ್ಮ ದೇವ್ರ ಮನೆ. ಹಾಗೂ ಇಲ್ಲಿ ಬಂದ್ರೆ ಇದು ಬಂದು ನಮ್ಮ ದೇವ್ರ ಮನೆ. ಸೊ ದೇವ್ರ ಮನೆ ಹೊರಗಡೆ ನೋಡಿದ್ರೆ ಈ ರೀತಿಯಾಗಿ ಕೆಲವೊಂದು ಸಿಗುತ್ತಲ್ಲ, ಸೊ ಇದರಿಂದ ಸಿಂಪಲ್ ಆಗಿ ಡೆಕೋರ್ ಮಾಡಿದೀನಿ ಆಯ್ತಾ. ತುಂಬಾ ಒಂಥರ ಒಂದು ಎಥ್ನಿಕ್ ಫೀಲ್, ಅದೊಂದು ಹೇಳ್ತಾರಲ್ಲ ಒಂಥರ ಚೆನ್ನಾಗಿ ಟ್ರೆಡಿಷನಲ್ ಫೀಲ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗೂ ದೇವ್ರ ಮನೆ ಬಾಗ್ಲು ಬಂದು ಗ್ಲಾಸ್ ಡೋರ್ ಆಗಿರುತ್ತೆ, ಒಳಗಡೆ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಹಾಗೂ ಇವಾಗ ಆ ಕಡೆ ಸೈಡ್ ನ ನೋಡಿದ್ವಿ, ಮತ್ತೆ ಇವಾಗ ಈ ಕಡೆ ಸೈಡ್ ಅಂದ್ರೆ ಅಪೋಸಿಟ್ ಸೈಡ್ ಅಲ್ಲಿ ನೋಡೋ ಹಾಗಿದ್ರೆ ಇದು ಬಂದು ನಮ್ಮ ಟಿವಿ ಯೂನಿಟ್. ಸೊ ಒಂದು ಇನ್ಬಿಲ್ಟ್ ಟಿವಿ ಯೂನಿಟ್ ಕೊಟ್ಟಿರೋದು. ಸೊ ಒಂದು ಟಿವಿ ಯೂನಿಟ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಟಿವಿ ಯೂನಿಟ್ ಪಕ್ಕ ಫಸ್ಟ್ ದೇವ್ರ ಮನೆ ಪಕ್ಕದ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ಒಂದು ಈ ತರ ಒಂದು ಬುದ್ಧ ಫೋಟೋನ ಇಟ್ಟಿದೀವಿ. ಆಕ್ಚುಲಿ ಇದು ಕೂಡ ಅಷ್ಟೇ ಹ್ಯಾಂಡ್ ಪೇಂಟೆಡ್ ಅಂಡ್ ಇದನ್ನು ಕೂಡ ನಾವು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಮನೆಗೆ ಯಾವ್ದಾದ್ರು ಬುದ್ಧದು ಒಂದು ಎಲಿಮೆಂಟ್ ಬೇಕು ಮನೆಗೆ ಅಂತ ಹೇಳ್ಬಿಟ್ಟು, ಮತ್ತೆ ಒಂದು ಕಲರ್ಫುಲ್ ಎಲಿಮೆಂಟ್ ಬೇಕು ಅಂತ ಹೇಳಿ ಇದನ್ನ ಪರ್ಚೇಸ್ ಮಾಡಿದ್ದು. ಸೊ ಇದೆಲ್ಲ ಏನ್ ಲೈಕ್ ಹ್ಯಾಂಗಿಂಗ್ಸ್ ಎಲ್ಲ ಏನ್ ನೋಡ್ತಾ ಇದ್ರಲ್ಲ, ಇದೆಲ್ಲ ಪ್ರತಿಯೊಂದು ಪುನೀತ್ ಚಾಯ್ಸ್ ಅವ್ರು ಪರ್ಚೇಸ್ ಮಾಡಿರೋದೇನೆ. ಸೊ ಒಂಥರ ಚೆನ್ನಾಗಿದೆ. ಸೊ ಈ ತರ ಒಂದು ಬುದ್ಧನ ಇಟ್ಕೊಂಡಿದೀವಿ. ಹಾಗೂ ಆ ಕಡೆ ಈ ಕಡೆ ನೋಡಿದ್ರೆ ಸ್ನೇಕ್ ಪ್ಲಾಂಟ್ ನ ಇಟ್ಕೊಂಡಿದೀವಿ. ಇದು ರೀಸೆಂಟ್ಲಿ ನಾನು ಆಡ್ ಮಾಡಿದ್ದು ಸ್ನೇಕ್ ಪ್ಲಾಂಟ್. ಆಕ್ಚುಲಿ ಸ್ನೇಕ್ ಪ್ಲಾಂಟ್ ಕೂಡ ಅಷ್ಟೇ ವಾಸ್ತು ಪ್ರಕಾರ ತುಂಬಾನೇ ಒಳ್ಳೇದು. ಮತ್ತೆ ವಾಸ್ತುಗಿಂತ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ನೇಕ್ ಪ್ಲಾಂಟ್ ಅಲ್ಲಿ ನಮ್ಗೆ ತುಂಬಾ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಸ್ಪೆಷಲಿ ಈ ರೀತಿಯಾದಂತಹ ಸ್ನೇಕ್ ಪ್ಲಾಂಟ್ ಅಂದ್ರೆ ಈ ಸೈಡ್ಸ್ ಅಲ್ಲಿ ಈ ತರ ಎಲ್ಲೋ ಇದು ಬರುತ್ತಲ್ಲ, ಸೊ ಇದು ಬಂದು ತುಂಬಾನೇ ಒಳ್ಳೆ ಆಕ್ಸಿಜನ್ ನ ಕೊಡುತ್ತೆ. ಸೊ ಅದಕ್ಕೇನೆ ಅಂದ್ರೆ ಏರ್ ಪ್ಯೂರಿಫೈಯರ್ ಕೂಡ ಅಷ್ಟೇ ಇದು. ಸೊ ಅದಕ್ಕೆ ಈ ತರ ಒಂದು ಸ್ನೇಕ್ ಪ್ಲಾಂಟ್ ನ ಇಟ್ಕೊಂಡಿದೀವಿ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ತುಂಬಾನೇ ಜಾಸ್ತಿ ಸ್ನೇಕ್ ಪ್ಲಾಂಟ್ಸ್ ಇದೆ ಅಂತಾನೆ ಹೇಳ್ಬೋದು. ಹಾಗೂ ಇದೊಂದು ಟಿವಿ ಯೂನಿಟ್ ನ ಡಿಸ್ಕ್ರೈಬ್ ಮಾಡೋ ಹಾಗಿದ್ರೆ ಸೊ ಮೇಲ್ಗಡೆ ನೋಡಿದ್ರೆ ಈ ತರ ಫ್ಲವರ್ ಪಾಟ್ ನ ಇಟ್ಟಿದೀನಿ. ಇದು 2 ಸೈಡ್ ಇತ್ತು, ಬಟ್ ಒಂದ್ ಸೈಡ್ ನನ್ ಮಗ ಫುಟ್ಬಾಲ್ ಆಡಕ್ ಹೋಗಿ ಹೊಡೆದಾಕ್ಬಿಟ್ಟ. ಹಾಗೂ ಇಲ್ಲಿ ಇವಾಗ ಒಂದಿಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ ಏನಾದ್ರು ಇಡೋದಕ್ಕೆ ಡೆಕೋರ್ ಐಟಮ್ ಅಥವಾ ಏನಾದ್ರು. ಸೊ ಮೇಲ್ಗಡೆ ನೋಡಿದ್ರೆ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಇದೆ, ಹಾಗೂ ಕೆಳಗಡೆ ಬಂದು ನಮ್ಮ ಝೀಝಿ ಪ್ಲಾಂಟ್ ಇದೆ. ಅಂಡ್ ಇದು ಬಂದು ಟಿವಿ ಯೂನಿಟ್. ಕೆಳಗಡೆ ಎಲ್ಲ ಒಂದು 3 ಡ್ರಾಸ್ ಇದೆ. 3 ಡ್ರಾ ಫುಲ್ ನನ್ನ ಮಕ್ಕಳು ಆಟ ಸಾಮಾನೆಲ್ಲ ತುಂಬಿದ್ದಾರೆ.
ಅಷ್ಟೇ ಗೈಸ್, ಇದೊಂದಿಷ್ಟು ಏರಿಯಾ. ಸ್ವಲ್ಪ ಗ್ರೀನ್ ಎಲಿಮೆಂಟ್ಸ್ ಆಡ್ ಮಾಡಬೇಕು ಅಂತ ಜೇಡ್ ಪ್ಲಾಂಟ್ ನ ಇಲ್ಲಿ ಇಟ್ಟಿದ್ದೀನಿ. ಹಾಗೂ ಇದು ಬಂದು ಲಕ್ಕಿ ಬ್ಯಾಂಬೂ ಅಂತ. ಸೊ ಲಕ್ಕಿ ಬ್ಯಾಂಬೂ ಕೂಡ ಅಷ್ಟೇ, ಇಟ್ ಇಸ್ ಲೈಕ್ ತುಂಬಾನೇ ಒಳ್ಳೇದು. ಬ್ಯಾಂಬೂ ಗ್ರೋ ಆಗ್ತಾ, ಲಕ್ಕಿ ಬ್ಯಾಂಬೂ ಗ್ರೋ ಆಗ್ತಿದ್ದಂಗೆ ಮನೇಲಿ ದುಡ್ಡು ಕೂಡ ಹಾಗೆ ಗ್ರೋ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಲಕ್ಕಿ ಬ್ಯಾಂಬೂನ ಇಟ್ಟಿದ್ದೀನಿ ಇಲ್ಲಿ. ಅಂಡ್ ಎಸ್ ಗೈಸ್, ಸೊ ಇದಷ್ಟು ಓವರ್ ಆಲ್ ಬಂದು ನನ್ನ ಟಿವಿ ಯೂನಿಟ್ ಹಾಗೂ ನನ್ನ ಏರ್ ಪ್ಯೂರಿಫೈಯರ್. ಹೇಗಿದ್ರು ನಮ್ಮ ಸ್ನೇಕ್ ಪ್ಲಾಂಟ್ ಏರ್ ಪ್ಯೂರಿಫೈ ಮಾಡ್ತಿದ್ದಲ್ಲ, ಸೊ ಅದೇನು ಯೂಸ್ ಮಾಡ್ತಾ ಇಲ್ಲ ನಾವು. ಬಟ್ ಎಸ್, ಇದು ಬಂದು ನನ್ನ ಟಿವಿ ಯೂನಿಟ್ ಈ ರೀತಿಯಾಗಿ. ಹಾಗೂ ಟಿವಿ ಯೂನಿಟ್ ಪಕ್ಕನೇ ನೋಡಿದ್ರೆ ಈ ರೀತಿಯಾದಂತ ಒಂದು ಕಿಟಕಿ ಇದೆ. ಸೊ ನಿಮ್ಗೆ ಮುಂಚೆನೆ ಹೇಳಿರೋ ತರ ಈ ಮನೆಗೆ ಬೆಳಕು ಗಾಳಿ ತುಂಬಾನೇ ಚೆನ್ನಾಗಿದೆ ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ಇದು ಸೂರ್ಯನ ಬಾಗ್ಲಾಗಿರೋದ್ರಿಂದ ಸೂರ್ಯ ಹೀಗೆ ಹುಟ್ಟುತ್ತಾನಲ್ವಾ, ಸೊ ಇಲ್ಲಿಂದ ಬೆಳಕು ತುಂಬಾನೇ ಚೆನ್ನಾಗಿ ಬರುತ್ತೆ, ಅಂದ್ರೆ ಸನ್ಲೈಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇನ್ನೊಂದು ಮೇನ್ ಪರ್ಪಸ್ ಇದು ಎಂತಕ್ಕೆ ನಂಗೆ ಜಾಸ್ತಿ ಇಷ್ಟ ಆಗಿದ್ದಪ್ಪ ಅಂದ್ರೆ, ಬೈ ಚಾನ್ಸ್ ಯಾರಾದ್ರೂ, ಇವಾಗ ನಾನು ಒಬ್ಳೆ ಇದ್ದಾಗ ಕೂಡ ಯಾರಾದ್ರೂ ಬಂದ್ರು ಕೂಡ ನಾನು ಈ ತರ ಒಂದ್ ಸ್ವಲ್ಪ ಇಣಕ್ ನೋಡಿ ಡೋರ್ನ ಓಪನ್ ಮಾಡ್ಬೋದು. ಸೊ ಆ ತರ ಸೇಫ್ಟಿ ಪರ್ಪಸ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಆಯ್ತು ಇದು ಪರ್ಸ್ನಲಿ. ಸೊ ಈ ತರ ಒಂದು ಕಿಟಕಿ ಇದೆ. ಅಂಡ್ ಇದ್ರ ಪಕ್ಕಾನೇ ನಮ್ಮ ಕೀ ಹ್ಯಾಂಗ್ ಮಾಡೋದಕ್ಕೆ ಈ ತರ, ಇದನ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಈ ತರ ಸ್ಕೂಟರ್ ತರ ಇರುತ್ತೆ. ಸೊ ಇಲ್ಲಿ ಕೀಸ್ ಎಲ್ಲ ಹ್ಯಾಂಗ್ ಮಾಡ್ತೀವಿ. ನನ್ನ ಮಕ್ಕಳು ಅವರ ಬ್ರಾಬಿಟ್ ನ ಬನ್ನಿ ಇದನ್ನ ಹ್ಯಾಂಗ್ ಮಾಡಿದ್ದಾರೆ. ಸೊ ಎಸ್ ಗೈಸ್, ಇದು ಬಂದು ನನ್ನ ಕಂಪ್ಲೀಟ್ ಹಾಲ್ ಈ ರೀತಿಯಾಗಿದೆ. ಹೋಪ್ಫುಲಿ ಅಂದ್ರೆ ತುಂಬಾ ಜಾಸ್ತಿ ಎಲಿಮೆಂಟ್ಸ್ ಆಡ್ ಮಾಡಿಲ್ಲ. ನನಗೇನ್ ಅವಶ್ಯಕತೆ ಇದೆ, ನನಗೇನ್ ಬೇಕಿದೆ ಆ ರೀತಿಯಾಗಿ ಆಡ್ ಮಾಡಿದ್ದೀನಿ. ಬ್ಲಿಂಕ್ ಅವರೇನಾ? ಹಾಗೂ ಇದು ಬಂದು ನನ್ನ ಕಂಪ್ಲೀಟ್ ಕಿಚನ್ ಈ ರೀತಿಯಾಗಿದೆ. ಸೊ ಕಿಚನ್ ಟೂರ್ನ ನಾನು ಕಂಪ್ಲೀಟ್ ಆಗಿ ಮಾಡಿದ್ದೀನಿ. ನೀವು ಅದರಲ್ಲಿ ಡೀಟೇಲ್ ಆಗಿ ನೋಡ್ಬೋದು ನಾನು ಯಾವ ರೀತಿಯಾಗಿ ಅರೇಂಜ್ ಮಾಡಿದ್ದೀನಿ ಅಂತ. ಹಾಗೂ ಇಲ್ಲಿ ಪುಟ್ಟ ಗ್ಲಿಮ್ಸಸ್ ನೋಡ್ಬೋದು. ಸೊ ಇದು ಬಂದು ಸಿಂಗಲ್ ಕೌಂಟರ್ ಕಿಚನ್ ಆಗಿರುತ್ತೆ. ನಾನು ಅದಕ್ಕೆ ಕೆಲವೊಂದು ಐಟಮ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಇಷ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಕಿಚನ್ ಬಂದು ತುಂಬ ಪಾಪ್ ಆಫ್ ಕಲರ್ಸಲ್ಲಿ ಆ ಥರ ಇರಬೇಕು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಸೇಮ್ ಟು ಸೇಮ್ ಅದೇ ರೀತಿಯಾಗಿ ನಾನು ಅದನ್ನು ಪೋರ್ಟ್ರೇ ಕೂಡ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಹಾಗೂ ಕೆಲವೊಂದು ಐಟಮ್ಸ್ ಅಂದರೆ ನಾನು ಒಂದು ಹಳ್ಳಿ ಸೆಟಪ್ ಇರಬೇಕು, ಮತ್ತು ತುಂಬ ಜಾಸ್ತಿ ಕ್ರಾಕರೀಸ್ ಎಲ್ಲ ಒಂಥರ ಫುಲ್ ಗ್ಲಾಸ್ ಐಟಮ್ಸಲ್ಲಿ ಇರಬೇಕು, ಆ ಥರ ಎಲ್ಲ ಆರ್ಗನೈಸರ್ಸ್ ಎಲ್ಲ ಇರಬೇಕು ಅಂತೆಲ್ಲ ಯಾವ ರೀತಿಯಾಗಿ ಅಂದ್ಕೊಂಡಿದ್ದೋ ಆ ರೀತಿಯಾಗಿ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಕಿಚನ್ ಟೋರ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೂ ಸಿಂಗಲ್ ಕೌಂಟರ್ ಮೇಲೆ ಯಾವ ರೀತಿಯಾಗಿ ನಾನು ಅರೇಂಜ್ ಮಾಡ್ಬೋದು ಐಟಮ್ಸ್ನೆಲ್ಲ, ಮತ್ತು ಎಷ್ಟು ಆಕ್ಸೆಸಿಬಲ್ ಆಗಿರುತ್ತೆ ಅದು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಅದರಲ್ಲಿ ಆ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು. ಹಾಗೂ ಇದು ಬಂದು ನನ್ನ ಒಂದು ಪುಟ್ಟ ಗ್ರಾಸರಿ ಯೂನಿಟ್. ಸೊ ಗ್ರಾಸರೀಸ್ ಎಲ್ಲ ನಾನು ಈ ರೀತಿಯಾಗಿ ಗ್ಲಾಸ್ ಜಾರ್ಸಲ್ಲಿ ಸ್ಟೋರ್ ಮಾಡಿರೋದು, ಯಾವುದೂ ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ, ಆದಷ್ಟು ಎಲ್ಲ ಕಂಪ್ಲೀಟಾಗಿ ಗ್ಲಾಸ್ ಜಾರ್ಸಲ್ಲಿ ಸ್ಟೋರ್ ಮಾಡಿರೋದು. ಸೊ ಇದೆಲ್ಲ ನಿಮಗೆ ಡೀಟೇಲ್ ಆಗಿ ನನ್ನ ಕಿಚನ್ ಟೋರ್ ವಿಡಿಯೋನಲ್ಲಿ ನೋಡೋಕ್ಕೆ ಸಿಗುತ್ತೆ. ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ ಟೈಮ್ ಸಿಕ್ಕಿದ್ರೆ. ಆ್ಯಂಡ್ ಅರೇಂಜ್ಮೆಂಟ್ಸ್ ಕೂಡ ಅಷ್ಟೇ ನೋಡಿ, ಈ ರೀತಿಯಾಗಿ ಸ್ಪೈಸಸ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಹಾಗೂ ಕಿಚನ್ ಪಕ್ಕನೇ ಒಂದು ನಮ್ಮದು ಯುಟಿಲಿಟಿ ಏರಿಯಾ ಇದೆ, ಅಲ್ಲಿ ಬಂದು ಒಂದು ವಾಷಿಂಗ್ ಮಷಿನ್ ಹಾಗೂ ಮಿಸಲೆನಿಯಸ್ ಐಟಮ್ಸ್ ಅಷ್ಟೇ ಸ್ಟೋರ್ ಮಾಡಿರೋದು. ಸೊ ಇದು ಬಂದು ನನ್ನ ಕಿಚನ್ ಪಾರ್ಟ್ ಆಫ್ ದ ಹೋಮ್. ಹಾಗೂ ಇಲ್ಲಿ ಈ ಒಂದು ಯೂನಿಟ್ ನೋಡಿದ್ರೆ, ಸೊ ಇದು ಬಂದು ವಾಶ್ ಬೇಸಿನ್ ಏರಿಯಾ. ಸೊ ಇಲ್ಲಿ ಒಂದು ವಾಶ್ ಬೇಸಿನ್ ಇದೆ, ಹಾಗೂ ಇಲ್ಲಿ ಒಂದು ಬ್ಯೂಟಿಫುಲ್ ಆದಂತ ಇದೊಂದು ಮಿರರ್. ಸೊ ಇದನ್ನ ಕೂಡ ನಾನು ಮೀಶೋ ಇಂದ ತರಿಸಿದ್ದು, ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಈ ಒಂದು ಜಾಗನ ತುಂಬಾ ಹೈಲೈಟ್ ಮಾಡೋದೇ ಆ ಮಿರರ್ ಅಂತಾನೆ ಹೇಳ್ಬೋದು. ಸೊ ನಂಗೆ ಇದು ಓನ್ಲಿ ವಾಶ್ ಬೇಸಿನ್ ಇತ್ತಲ್ಲ, ನಂಗೆ ಅದೊಂಥರ ಅನ್ಸ್ತಾ ಇತ್ತು. ಸೊ ಈ ಮಿರರ್ ಹಾಕಿದ್ಮೇಲೆ ಆ ಲುಕ್ಕೇ ಒಂಥರ ಚೇಂಜ್ ಆಯ್ತು. ಸೊ ಈ ತರ ಒಂದು ಮಿರರ್ ಪ್ಲೇಸ್ ಮಾಡಿದೀನಿ. ಅಂಡ್ ಆ ಕಡೆ ಈ ಕಡೆ ಇವಾಗ ರೂಮ್ಸ್ ಇದೆ, ಅಪೋಸಿಟ್ ಸೈಡ್ಸ್ ಅಲ್ಲಿ ರೂಮ್ಸ್ ಇದೆ. ಅಂಡ್ ಇದು ಬಂದು ಒಂದು ಕಾಮನ್ ವಾಶ್ರೂಮ್, ಇದು ಗೆಸ್ಟ್ ಬೆಡ್ರೂಮ್ ಅಥವಾ ಕಿಡ್ಸ್ ಬೆಡ್ರೂಮ್ ಅಂತ ಏನ್ ಕರಿತೀವಿ ಅದು. ಸೊ ಬನ್ನಿ ಇಲ್ಲಿ ತೋರಿಸ್ತೀನಿ. ರೂಮ್ ಟೋರ್ ತೋರ್ಸೋಕ್ಕಿಂತ ಮುಂಚೆ ಫಸ್ಟ್ ಸಾರಿ ಕೇಳ್ತೀನಿ, ಬಿಕಾಸ್ ಪ್ರಾಪರಾಗಿ ರೂಮ್ ಟೋರ್ನ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಇದು ಶಿಫ್ಟಿಂಗ್ ಹಿಂದಿನ ದಿನ ನಾನು ಶೂಟ್ ಮಾಡ್ತಾ ಇದ್ದಿದ್ದು. ಬಿಕಾಸ್ ನನಗೆ ಒಂದು ಹೋಮ್ ಟೋರ್ ಮಾಡಬೇಕಿತ್ತು ಈ ಮನೆಯದು, ಲೈಕ್ ನಾನು ಹೇಗಿದ್ದೆ ಈ ಮನೇಲಿ ಅನ್ನೋ ಒಂದು ಮೆಮರಿ ನನಗೂ ಕೂಡ ಬೇಕಿತ್ತು, ಅದರಿಂದ ಶೂಟ್ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಕೆಲವೊಂದು ಐಟಮ್ಸ್ನ ಎತ್ತಿಟ್ಟಿದ್ದೀನಿ ಅಷ್ಟೇ, ಬಟ್ ಸ್ವಲ್ಪ ಕ್ಲಟರಿ ಅಂತ ಅನ್ನಿಸ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ರೂಮಲ್ಲಿ ನೋಡಿದ್ರೆ ನೀವು ಒಂದು ದೊಡ್ಡ ವಾರ್ಡ್ರೋಬ್ ಇದೆ ಆಯಿತಾ. ಆ್ಯಂಡ್ ಒಂದು ಕ್ವೀನ್ ಸೈಜ್ ಬೆಡ್ನ ಹಾಕಿದ್ದೀನಿ. ಆ್ಯಂಡ್ ಅದರಿಂದ ಕೂಡ ಒಂದು ಬೆಡ್ನ ಪ್ಲೇಸ್ ಮಾಡಿದ್ದು, ಎಕ್ಸ್ಟ್ರಾ ಬೆಡ್ ಇತ್ತು ನಮ್ಮ ಮನೇಲಿ, ಅದು ಊರಿಗೆ ಹೋಗಬೇಕಿತ್ತು. ಹಾಗೂ ನೆಕ್ಸ್ಟ್ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು. ಕಿಡ್ಸ್ ಬೆಡ್ರೂಮ್ಗಿಂತ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಒಂದು ದೊಡ್ಡ ಕಿಂಗ್ ಸೈಜ್ ಬೆಡ್ ಇಟ್ಟಿದ್ದೀವಿ, ಅದ್ರ ಜೊತೆಗೆ ಒಂದು ವಾರ್ಡ್ರೋಬ್ ಇದೆ, ಮತ್ತೊಂದು ಚಿಕ್ಕದಾಗಿ ಬಾಲ್ಕನಿನ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಫುಲ್ ಕ್ಲೀನಿಂಗ್ ನಡೀತಾ ಇತ್ತು. ಅಂದರೆ ನಾನು ಸ್ವಲ್ಪ ಎಲ್ಲ ಎತ್ತಿಡ್ತಾ ಇದ್ದೆ, ಅಂದರೆ ಪ್ಲಾಂಟ್ಸ್ ಎಲ್ಲ ಕೂಡ ಮಮ್ಮಿ ಮನೆಗೆ ಹೊಟ್ಟೋಗಿತ್ತು, ಕೆಲವೊಂದು ಐಟಮ್ಸ್ ಅಷ್ಟೇ ಮನೇಲಿ ಇದ್ದಿದ್ದು. ಸೊ ಅಷ್ಟರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಗೂ ಈ ರೀತಿಯಾಗಿ ನನ್ನ ಒಂದು ಬೆಡ್ರೂಮ್ ಇದೆ ಕಂಪ್ಲೀಟಾಗಿ. ಹಾಗೂ ಈ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ರು.
ಹಾಗೂ ಕೆಳಗಡೆ ಎಲ್ಲ ಸ್ವಲ್ಪ ಲೈಕ್ ಡಿಸ್ಕಾರ್ಡ್ ಮಾಡೋವಂಥ ಐಟಮ್ಸ್ನ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಹೋಮ್ ಟೂರ್ ಮಾಡೋ ಇದರಿಂದ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ. ಅದಾದಮೇಲೆ ನನಗೆ ನೆನಪೇ ಆಗಲಿಲ್ಲ ದಟ್ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೆ ಅಂತ. ಸೊ ನೆನಪಾದಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಅಷ್ಟೇ ತೊಗೊಂಡಿದ್ದು, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ನನ್ನ ಮಾಸ್ಟರ್ ಬೆಡ್ರೂಮ್ ಇದೆ. ಹಾಗೂ ಇದು ಬಂದು ನನ್ನ ಕಂಪ್ಲೀಟ್ ಹೋಮ್ ಟೂರ್ ಆಗಿತ್ತು ಗೈಸ್. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಏನಕ್ಕೆ ನಾನು ಕಂಪ್ಲೀಟಾಗಿ ಹೋಮ್ ಟೂರ್ ಬ್ಲಾಗ್ ಮಾಡೋಕ್ಕಾಗಲ್ಲ ಅಂದರೆ ಈ ಕಾರಣಕ್ಕೆ. ಸೊ ಇಲ್ಲಿ ನೋಡ್ಬೋದು ನಮ್ಮದು ಬ್ರಿಕ್ಸ್ ಕ್ಲಾಡಿಂಗ್ ಸ್ಟಾರ್ಟ್ ಆಗಿತ್ತು ಆಯಿತಾ. ನಾವು ಇನ್ನೇನು ನಾಳೆ ಶಿಫ್ಟ್ ಮಾಡಬೇಕು, ಬಟ್ ಇವತ್ತಿನ ದಿವಸ ಬ್ರಿಕ್ ಕ್ಲಾಡಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವತ್ತಿನ ದಿವಸನೇ ವರ್ಕರ್ ಬಂದಿದ್ದು. ಸೊ ಅವ್ರು ಬಂದಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಸೊ ಪುನೀತ್ ಹೇಳಿದ್ರು ಪರವಾಗಿಲ್ಲ ಬಿಡು, ಸೈಮಲ್ಟೇನಿಯಸ್ಲಿ ಕೆಲಸ ನಡೀಲಿ, ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಸೈಟ್ ಹತ್ರನೂ ಬರಬೇಕು, ಮನೆ ಹತ್ರನೂ ಕೆಲಸ ನೋಡ್ಕೋಬೇಕು. ಸೊ ಇದೆರಡೂ ಮಾಡೋ ಒಂದು ಗಡಿಬಿಡಿನಲ್ಲಿ ತೀರಾ ಮಠ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಪುನೀತಾ ಇಲ್ಲಿ ನೋಡ್ರಿ, ಇಲ್ಲಿ ಏನಿದು ಆಫೀಸ್ ಸೆಟಪ್ಪಾ? ಪುನೀತದ ಆಫೀಸ್ ಸೆಟಪ್ ನೋಡಿ ಗೈಸ್, ಹೇಗೆ ಅನ್ನಿಸ್ತಿದೆ? ಜೋರಾಗಿ ಮಾತಾಡಬೇಕು, ಫಸ್ಟ್ ಪಾಯಿಂಟು. ಚೆನ್ನಾಗಿ ಅನಿಸ್ತಿದೆ. ನೆಕ್ಸ್ಟು ಇನ್ನೊಂದು ವೀಕ್ ಆದಮೇಲೆ ಮನೆ ಇರಲ್ಲ, ಇದೆ ನಮ್ಮ ಆಫೀಸು, ಮನೆ ಎಲ್ಲ. ಓಕೆ, ಅದು ಓಕೆ. ಇದು ಇವಾಗ ಮಾಡ್ತಾ ಇರೋ ಬ್ರಿಕ್ಸ್ ಕ್ಲಾಡಿಂಗ್ ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆ. ನಾವು ಏನು ಅನ್ಕೊಂಡಿದ್ವಿ ಅಂತ ಬರ್ತಾ ಇದೆ. ಎಲ್ಲ ಟೈಮು ಭಯ ಇರುತ್ತೆ, ನಾವು ಅನ್ಕೊಂಡಿದ್ದೀವಿ ಬರುತ್ತಾ ಬರಲ್ವ ಅಂತ. ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆಯಾ? ಯಾಕೆ ನಿಮ್ಗೆ ಈ ಥರ ಬ್ರಿಕ್ಸ್ ಕ್ಲಾಡಿಂಗ್ ಎಲ್ಲ ಮಾಡಿಸ್ಕೋಬೇಕು ಅಂತ ಅನ್ಸಿದ್ದು? ಒಂಥರ ಇಷ್ಟ ಆಯ್ತು, ಒಂಥರ ನ್ಯಾಚುರಲ್ ಆಗಿ ಮೆಟೀರಿಯಲ್ಸ್ ಇರಲಿ, ಒಂದು ಸ್ವಲ್ಪ ಸ್ಟೋನ್ ಬ್ರಿಕ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ. ಒಂದು ಸ್ವಲ್ಪ ನ್ಯಾಚುರಲ್ ಮೆಟೀರಿಯಲ್ಸ್ಗಳಿರಲಿ, ಬ್ರಿಕ್ಸು, ಸ್ಟೋನು, ಈ ಥರ ಕ್ಲಾಡಿಂಗ್ ಎಲ್ಲ ಇದ್ರೆ ಒಂದು ಸ್ವಲ್ಪ ನಂಗೆ ಇಷ್ಟ ತುಂಬ. ಅದಕ್ಕಂತ ಮಾಡಿಸ್ಕೊಂಡೆ. ಮತ್ತೆ ಇನ್ನೊಂದ್ಸಲ ಲೈಫಲ್ಲಿ ಮನೆ ಕಟ್ಟಿಸ್ತೀನಿ, ಕಟ್ಸಲ್ಲ ಲಾಸ್ಟ್ ಮನೆ. ಯಾಕೆ ಅನ್ಕೋತಿ? ಇನ್ನೊಂದ್ಸತಿ ಕಟ್ಟಿಸ್ಬೋದೇನು? ಸಾಕ. ರೆಡ್ ಅನ್ನಿಸ್ತಲ್ವ ಈಗ? ಅನಿಸ್ತಾ ಇದೆ, ರೆಡ್ ತಾನೆ ಅನಿಸ್ತಾ. ಬೇಡವಾಗಿತ್ತ ಇಷ್ಟೊಂದು? ಇವಾಗ ಅನ್ನಿಸ್ತಾ ಇದೆ ಅದು ಆ ಒಂದು ನ್ಯಾಚುರಲ್ ನೇಚರ್ ತುಂಬಾ ಹತ್ರವಾಗಿದ್ದ ಮನೆ ನೋಡ್ತಾ ಇದ್ವಲ್ಲ ನಾವು, ಅದು ಇವಾಗ ಅನ್ನಿಸ್ತಾ ಇದೆ. ಆ ಫೀಲ್ ಬರ್ತಾ ಇದೆ ಈಗ. ಇಲ್ಲಿವರೆಗೂ ಬಂದಿರಲಿಲ್ಲ, ಒಂಥರ ಮಾಡ್ರನ್ ಅನಿಸ್ತಾ ಇತ್ತು. ಸೊ ತುಂಬ ಜನ ನನಗೆ ಬ್ರಿಕ್ಸ್ ಕ್ಲಾಡಿಂಗ್ ಅಂದರೆ ಯಾವ ಥರ ಬರುತ್ತೆ ಸುಪ್ರಿಯಾ ಅಂತ ಕೇಳ್ತಾ ಇದ್ದೀರಿ. ಸೊ ಇದೇ ನೋಡಿ ಬ್ರಿಕ್ಸ್ ಕ್ಲಾಡಿಂಗ್. ಇದು ಬಂದು ಕಂಪ್ಲೀಟ್ ಆಯಿತಾ ನ್ಯಾಚುರಲ್ ಮೆಟೀರಿಯಲ್, ನ್ಯಾಚುರಲ್ ಈ ಮಣ್ಣಿಂದ ಇಟ್ಟಿಗೆಗಳು ಏನು ಮಾಡಿರ್ತಾರಲ್ಲ ಆ ರೀತಿಯಾಗಿ ಮಣ್ಣಿನ ಇಟ್ಟಿಗೆಗಳನ್ನ ಕ್ಲಾಡಿಂಗ್ ರೀತಿಯಾಗಿ ಮಾಡ್ತಾ ಇರೋದು. ಅದಕ್ಕೆ ಬೇರೆ ಬೇರೆ ಡಿಸೈನ್ಸ್ ಆ್ಯಂಡ್ ಶೇಪ್ಸ್. ಸೊ ಎಂಟ್ರಿ ವೇನಲ್ಲಿ ನಾವು ಒಂದು 2 ವಾಲ್ನ ಹಾಗೆ ಖಾಲಿ ಬಿಟ್ಟಿದ್ವಿ ಪ್ಲಾಸ್ಟಿಂಗ್ ಮಾಡ್ದಂತೆ. ನೀವು ಬ್ಲಾಗ್ಸಲ್ಲಿ ನೋಡಿರ್ತೀರ, ಹಳೆ ಬ್ಲಾಗ್ಸಲ್ಲಿ. ಸೊ ಈ 2 ವಾಲಲ್ಲಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಆ್ಯಕ್ಚುಲಿ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ವಾಲ್ಸಲ್ಲೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ನಾವು ಒಂದಷ್ಟು ಎಲಿಮೆಂಟ್ಸ್ನ ಆ್ಯಡ್ ಮಾಡಿರೋದು. ಸೊ ನೀವು ನನ್ನ ಕಂಪ್ಲೀಟಾಗಿ ಈ ಹೋಮ್ದು ಸೀರೀಸ್ ಬ್ಲಾಗ್ಸ್ ನೋಡಿದ್ರೆ ಪ್ರತಿಯೊಂದು ಬ್ಲಾಗರು ನಾನು ನಿಮಗೆ ಆದಷ್ಟು ಈ ಥರ ಸ್ಪೆಷಲಾಗಿ ಅಥವಾ ಡಿಫ್ರೆಂಟಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನನ್ನ ಹಳೆ ಹೋಮ್ ಈ ಒಂದು ಮನೆ ಕಟ್ಟುವಂಥ ಕನ್ಸ್ಟ್ರಕ್ಷನ್ ಬ್ಲಾಗ್ಸಲ್ಲಿ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಆ್ಯಂಡ್ ನೋಡಿ ಈ ಒಂದು ವಾಲ್ ಅಂದರೆ ಕಿಚನ್ ಹತ್ತಿರ ಮತ್ತು ಎಂಟ್ರಿ ವೇ, ಸೊ ಈ ಎರಡಕ್ಕೂ ಸೇರಿಕೊಳ್ಳುತ್ತೆ ಈ ವಾಲ್ಗೆ. ಮತ್ತು ನಮ್ಮ ಮೇನ್ ಟಿ ವಿ ಯೂನಿಟ್ ವಾಲ್ ಏನಿದೆಯಲ್ಲ ಅದಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ನಮಗೆ ಟಿ ವಿ ಯೂನಿಟ್ ಬಂದುಬಿಟ್ಟು ತುಂಬ ಈ ಥರ ಇವಾಗ ಏನು ಟ್ರೆಂಡಿಂಗ್ ಇದೆಲ್ಲ ಮಾಡ್ತಾರಲ್ಲ ಸಿಕ್ಕಾಪಟ್ಟೆ ವುಡ್ ವರ್ಕಲ್ಲಿ, ಆ ಥರ ಮಾಡ್ಸೋಕ್ಕೆಲ್ಲ ಇಷ್ಟ ಇರಲಿಲ್ಲ. ಪ್ಲೈವುಡಲ್ಲೆಲ್ಲ ನ್ಯಾಚುರಲ್ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇದು ಬಂದು ನಮ್ಮ ದೇವ್ರ ಮನೆ. ಸೊ ದೇವ್ರ ಮನೆ ಬಗ್ಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ದಟ್ ದೇವ್ರ ಮನೆನ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ನಾನು ಮುಂದೆ ಫ್ಯೂಚರಲ್ಲಿ ನಿಮಗೆ ಕಂಪ್ಲೀಟಾಗಿ ಅದ್ರ ತೋರಿಸ್ತೀನಿ ಯಾವ ರೀತಿಯಾಗಿ ಮೇಂಟೈನ್ ಮಾಡೋದು. ನನಗೂ ಅದು ತುಂಬ ಡೌಟ್ಸ್ ಇತ್ತು, ಬಟ್ ಅದು ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ಯಾವ ರೀತಿಯಾಗಿ. ಬಟ್ ಏನಪ್ಪ ಅಂದರೆ ಇವಾಗ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ, ಚೇಂಜ್ ಅಂತೂ ಮಾಡ್ಸೋಕ್ಕಾಗಲ್ಲ. ಅದನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ದಾರಿ ಹುಡುಕೋಬೇಕು ಅಷ್ಟೇ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ಗಾಯ್ಸ್, ನೋಡಿದ್ರಲ್ಲ ನಮ್ಮ ಮನೆ ಕ್ಲಾಡಿಂಗ್ ನಡೀತಾ ಇದೆ ಫೈನಲಿ. ಸೊ ಬ್ರಿಕ್ಸ್ ಕ್ಲಾಡಿಂಗ್ ಮಾಡಿಸ್ತಾ ಇದ್ದೀವಿ ಈ ಒಂದು ಟಿ ವಿ ವಾಲ್ಗೆ. ತುಂಬ ಟೈಮಿಂದ ಅನ್ಕೊಂತಿರ್ತೀರ ಏನು ಇದಕ್ಕೆ ಮಾತ್ರ ಪಟ್ಟಿ ಮಾಡಿಲ್ಲ ಅಂತ ಎಲ್ಲ. ಸೊ ಅದನ್ನು ನಾವು ಅದಕ್ಕೆ ಅಂತಲೇ ಬಿಟ್ಟಿದ್ದು ಬ್ರಿಕ್ಸ್ ಕ್ಲಾಡಿಂಗ್. ಅಂದರೆ ನಮ್ಮ 3D ಪ್ಲ್ಯಾನ್ ನೆನಪಿರೋರಿಗೆ ಗೊತ್ತಿರುತ್ತೆ, ಅದರಲ್ಲಿ ಬ್ರಿಕ್ಸ್ ಕ್ಲಾಡಿಂಗ್ ನಾವು ಕೊಟ್ಟಿದ್ರು. ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅಂದರೆ ಪುನೀತ್ಗೆ ಏನಪ್ಪ ಅಂದರೆ ಅವ್ರಿಗೆ ತುಂಬ ಈ ಥರ ನೇಚರ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಆಯಿತಾ. ಮತ್ತು ನಮ್ಮ ಮನೆ ಬಂದುಬಿಟ್ಟು ನೇಚರ್ಗೆ ತುಂಬ ಹತ್ತಿರ ಆಗಿರಬೇಕು ಅನ್ನೋದು ಅವರ ಒಂದು ಇಚ್ಛೆ ಇತ್ತು. ಸೊ ಅದರಿಂದನೇ ನೀವು ನೋಡಿದ್ರೆ ನಮ್ಮ ದೇವ್ರ ಮನೆ ಕೂಡ ಅಷ್ಟೇ. ಅದು ದೇವ್ರ ಮನೆಯೂ ಫುಲ್ ಕಲ್ಲಿಂದೇನೆ. ಅದನ್ನು ಏನು ಲೈಮ್ ಸ್ಟೋನ್. ಪುನೀತ್ ದೇವ್ರ ಮನೆ ಯಾವ ಸ್ಟೋನು?
ಸ್ಯಾಂಡ್ ಸ್ಟೋನ್. ಸೊ ದೇವ್ರ ಮನೆಯಲ್ಲಿ ಫುಲ್ಲು ಸ್ಯಾಂಡ್ ಸ್ಟೋನ್ನ ಹಾಕಿದ್ದೀವಿ. ಆ್ಯಂಡ್ ಇದು ಬಂದು ನ್ಯಾಚುರಲ್ ಸ್ಟೋನ್ಸ್. ಈ ಬಾಲ್ಕನಿಯಲ್ಲಿ ಫುಲ್ಲು ನ್ಯಾಚುರಲ್ ಸ್ಟೋನ್ಸ್ನ ಹಾಕಿದ್ದೀವಿ. ಆ್ಯಂಡ್ ಇದೆಲ್ಲ ಬಂದು ಫುಲ್ಲು ಮಣ್ಣು ಅಂದರೆ ಬ್ರಿಕ್ಸ್, ಇಟ್ಟಿಗೆ ಕಲ್ಲು ಏನಿರುತ್ತಲ್ಲ, ಸೊ ಆ ಇದರಿಂದ ಕ್ಲಾಡಿಂಗ್ನ ಈ ಒಂದು ಟಿ ವಿ ಯೂನಿಟ್ ದೊಡ್ಡ ವಾಲ್ ಮತ್ತು ಆ ಒಂದು ವಾಲ್ನ ಬ್ರಿಕ್ಸ್ ಕ್ಲಾಡಿಂಗ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ತುಂಬ ಅಂದರೆ ಗಿಡಗಳೆಲ್ಲ ನಮ್ಮ ಮನೆಯೊಳಗೆ ಹಾಗೆ ಇರಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಬಂದು ಈ ರೀತಿಯಾಗಿ ಒಂದು ಸಂಕಿನ ಕೊಟ್ಟಿದ್ದೀವಿ. ಸೊ ಇದ್ರೊಳಗೆ ಬಂದುಬಿಟ್ಟು ಫುಲ್ ಗಿಡಗಳನ್ನ ಹಾಕಿ ಒಂಥರ ತುಂಬ ಉದ್ದ ಗಿಡಗಳು ಬರುತ್ತಲ್ಲ ಆ ಥರ ಹಾಕಬೇಕು ಅಂತ ಪುನೀತಿಗೆ ಆಸೆ. ಸೊ ಈ ಥರ ಅಂದರೆ ನೇಚರ್ಗೆ ತುಂಬ ಹತ್ತಿರ ಆಗಿರಬೇಕು ನಮ್ಮ ಮನೆ ಅಂತ ಹೇಳಿಬಿಟ್ಟು ಈ ರೀತಿಯಾಗೆಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಎವ್ರಿ ಕಾರ್ನರ್ ಹ್ಯಾಸ್ ಇಟ್ಸ್ ಓನ್ ಸ್ಟೋರಿ, ಹ್ಯಾಸ್ ಇಟ್ಸ್ ಓನ್ ಆರಾ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಖುಷಿ ಆಗ್ತಿದೆ ನನಗೆ. ಪ್ರತಿಯೊಂದು ಇಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಕಾರ್ನರು ನೋಡಿದ್ರೆ ನ್ಯಾಚುರಲ್ ಕಲರೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ. ನೋಡಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ರೂ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ. ಯಾವಾಗ ನಮ್ಮ ಮನೆ ಕಂಪ್ಲೀಟ್ ಆಗುತ್ತೆ, ಯಾವಾಗ ನಾವು ಇಲ್ಲಿ ಬರ್ತೀವೋ ಅನಿಸ್ಬಿಟ್ಟಿದೆ ನನಗಂತೂ. ಟಚ್ ಫುಡ್ ಆ್ಯಂಡ್ ಯಾರ್ದು ಕಣ್ಣು ಬೀಳದೇ ಇರಲಿ, ಬಿಳಿ ಸುಣ್ಣದ ಗೋಡೆ ನನ್ನ ಕಣ್ಣಲ್ಲಿ ಫಸ್ಟ್ ಆಫ್ ಆಲ್ ಬೀಳದೇ ಇರಲಿ. ಸೊ ಚೆನ್ನಾಗಿರುತ್ತೆ ಗೈಸ್, ತುಂಬ ಚೆನ್ನಾಗಿರುತ್ತೆ ಈ ಮನೆ ಫಿನಿಶಿಂಗ್ ಆದಾಗ ನೋಡೋಕ್ಕೆ. ಫೈನಲಿ ಅಂದರೆ ನೆನ್ನೆ ವ್ಲಾಗಲ್ಲೆಲ್ಲ ನೋಡಿರ್ತೀರ ನೀವು, ನಾವು ಈ ಥರ ಬ್ರಿಕ್ಸ್ ಕ್ಲಾಡಿಂಗ್ ಮಾಡಿಸ್ಕೋತಾ ಇದ್ದೀವಿ. ಸೊ ಬ್ರಿಕ್ಸ್ ಕ್ಲಾಡಿಂಗ್ ಒಂಥರ ಡಿಫ್ರೆಂಟ್ ಲುಕ್ಕೇ ಕೊಡ್ತಾ ಇದೆ ಮನೆಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಸ್ಟೋನ್ ಕ್ಲಾಡಿಂಗ್ನ ನೋಡ್ಕೊಂಬನ್ನಿ. ಸೊ ಸ್ಟೋನ್ ಕ್ಲಾಡಿಂಗ್ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇದು ಒಂಥರ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ನನ್ನ ದೇವ್ರ ಮನೆ ಒಳಗಡೆ ನೋಡಿ ಅದು ಬಂದು ಸ್ಯಾಂಡ್ ಸ್ಟೋನ್ ಕ್ಲಾಡಿಂಗ್, ಅದು ಒಂಥರ ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ. ಸೊ ಫೈನಲಿ ಬ್ರಿಕ್ಸ್ ಕ್ಲಾಡಿಂಗ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಎಕ್ಸ್ಪೆಕ್ಟೇಷನಿಂದ ಮಾಡಿಸಿದಂಥ ಬ್ರಿಕ್ಸ್ ಕ್ಲಾಡಿಂಗ್ ಇದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದು ನೋಡ್ತಾ ಇದ್ರೇ ಒಂಥರ ಮನಸ್ಸಿಗೆ ಆನಂದ ಅಂತ ಹೇಳ್ತಾರಲ್ಲ ಆ ಥರ ಅನಿಸ್ತಿದೆ. ಸೊ ತೋರಿಸ್ತೀನಿ ನಾನು. ನೋಡಿ ಕ್ಲಾಡಿಂಗ್ ಅವ್ರು ಎಷ್ಟು ಕೆಲಸ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಪಾಪ ಇವರಂತೂ ತುಂಬ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಅಷ್ಟೆಲ್ಲ ನೀರು ಕೆಳಗಡೆ ಅವರು ಚೆಲ್ಲಿರಲಿಲ್ಲ. ಏನು ಮಾಡಿದ್ದೀರಾ ಇದು ಗೊಜ್ಜೆ? ಹಾಂ ಲಕ್ಷಿತ್, ಇದೇ ಥರ ನೀನು ಹೇಳ್ಕೊಡೋದು ನಿನ್ನ ತಮ್ಮಂದಿರಿಗೆ. ಟಿವಿ ಹಾಕ್ಬೇಕಾದ್ರೆ ನಮ್ಗೆ ಇದು ಹೊಡಿಬೇಕಾಗುತ್ತೆ ಒಂಚೂರು, ಸ್ವಲ್ಪ ಡ್ರಿಲ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಫೈನಲಿ ಇದು ಬಂದು ಕಂಪ್ಲೀಟ್ ಕ್ಲಾಡಿಂಗ್ ಈ ರೀತಿಯಾಗಿ ಬಂದಿದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಸ್ವಲ್ಪ ಬೇರೆ ಪ್ಯಾಟರ್ನ್, ನಾರ್ಮಲ್ ಬ್ರಿಕ್ಸ್ ಹೇಗೆ ಜೋಡಿಸ್ತಾರಲ್ಲ ಆ ರೀತಿಯಾಗಿ ಜೋಡಿಸ್ತಂತೆ. ಕೆಲವೊಂದು ಪ್ಯಾಟರ್ನ್ಸ್ನ ಮಾಡಿಸಿದ್ರು ಪುನೀತ್. ಸೊ ಈ ರೀತಿಯಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ನನಗನ್ನಿಸ್ತು. ಇದು ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಆನ್ ಫೇಸ್ ಲೈಕ್ ರಿಯಲ್ ಆಗಿ ನೋಡೋದಕ್ಕೆ ಇನ್ನಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಏನು ವೈಬ್ ಕೊಡುತ್ತೆ ಗೊತ್ತಾ, ಒಂಥರ ಫುಲ್ಲು ಸಖತ್ ವೈಬ್ ಕೊಡುತ್ತೆ. ಹಾಗೂ ಈ ಒಂದು ಗೋಡೆನ ಬಂದು ಸ್ವಲ್ಪ ಪ್ಲೇನ್ ಆಗಿ ಇಡ್ಸಿದ್ದಾರೆ. ಇದು ಬಂದು ಡಬಲ್ ಸೈಡ್ ಆಯ್ತಾ, ಎರಡೂ ಕಡೆ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಅಂದರೆ ಕಂಪ್ಲೀಟ್ ಗೋಡೆನೇ ಒಂದು ಇಟ್ಕೆಯಿಂದ ಮಾಡಿರೋ ಗೋಡೆ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ಈ ರೀತಿಯಾಗಿ ಆ ಸರ್ಕಲಲ್ಲಿ ಕೆಲಸ ಎಲ್ಲ ಚೆನ್ನಾಗಾಗಿದೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಕಾಣಿಸ್ತದೆ ಸರ್ಕಲ್ ಫಿನಿಶಿಂಗ್ ಎಲ್ಲ. ನಿಮ್ಮ ಪ್ರಕಾರ ಹೇಗಿದೆ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬೈ ಚಾನ್ಸ್ ಇಷ್ಟ ಆಗಲ್ಲ ಅಂದರೆ ಬೈಕೋಬೇಡಿ, ಆದರೆ ನೆಗೆಟಿವ್ ಕಾಮೆಂಟ್ಸ್ ಮಾತ್ರ ಜಾಸ್ತಿ ಯಾರು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ತುಂಬ ಆಸೆಯಿಂದ, ತುಂಬ ಏನು ಹೇಳ್ತಾರೆ, ತುಂಬ ಎಕ್ಸ್ಪೆಕ್ಟೇಷನಿಂದ ಮಾಡಿಸಿರೋದಲ್ವಾ. ಬಟ್ ನಿಜ ಆನ್ ಫೇಸ್ ಲೈಕ್ ನೋಡೋದಕ್ಕೆ, ರಿಯಲ್ ಆಗಿ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ. कुछ प्रॉब्लम नहीं होगा ना भैया ये फ्यूचर में ऐसे निकल जाएगा या नहीं होगा? नहीं निकलेगा। इधर ड्रिल करे तो ब्रेक नहीं होगा, कुछ नहीं होगा। ये बहुत स्ट्रॉन्ग है, ये सीमेंट है। अभी ये तो टाइल्स सट गया, इसका ऊपर जो ग्राउंडिंग आएगा ना वो पूरा टाइल्स को पकड़ लेगा। आपको इसको तोड़ना है तो ऊपर से एक एक करके निकालना पड़ेगा मशीन डाल के, नहीं निकाल सकते इसको। और आपका सीमेंट T02 रफ का, ये बहुत स्ट्रॉन्ग है। और ये वॉल रफ अच्छा है। हमें वो इधर है ना टीवी ग्रिल करोगे, ग्रिल करे तो ब्रेक नहीं होगा ना, कोई मुश्किल नहीं। बहुत अच्छा किया भैया, अच्छा काम है। अभी ग्राउंडिंग का बात और अच्छा लगेगा, और अच्छा लगेगा। अच्छा हम लोग को डर था कैसा दिखेगा। आपको बोला था ना, देखिए ये आपका ये सब नया मॉडल है। ये डबल टाइल्स के लिए आपको बोला था, हम सब 2-3 टाइल्स दिए मेरे को 3x9 का, क्योंकि ये फोन इधर आना जाना करेगा, ये लुक चेंज करना है। हाँ ये तो पूरा हो गया आपका, इसका अंदर कुछ नहीं चाहिए, उधर नहीं चाहिए, क्योंकि इधर वो नहीं 3x9 का। ಅದೇ ಇಲ್ಲಿ ಡಬಲ್ ಟೈಲಿಂಗ್ ಹೇಳಿದ್ರಲ್ಲ.
अभी देखिए, अभी ये आपका टाइल्स है ना, अभी इसका साथ आप एक लाइन डाल दीजिए राउंड पे, ये राउंड पे, सिर्फ राउंड में और नहीं चाहिए, ऐसा एक डाल दीजिए। इधर छोटा पीस आएगा, इसका डिजाइन और अच्छा लगेगा। वो सेकंड फ्लोर के कर दीजिए। इसके लिए तो क्या आपका टाइल्स ज़्यादा से ज़्यादा कितना 100 पीस टाइल्स चाहिए एक राउंड के लिए, और कितना मिस्त्री का कितना आएगा, ज़्यादा से ज़्यादा 300 रुपया। नहीं वो पैसा का ये नहीं है। ठीक है, आप एक लगा के देखते मेरा बात सुन के, हाँ। मैं उधर क्या इलेंगा साइड में वो मंदिर का, और ये आपको ये देखो कॉर्नर दिखाई देता। अभी ये जब ढक जाएगा ना, ये आएगा, ये बराबर में इसका साथ आएगा आपका, ये और एक राउंड दिखेगा आपका, तब अच्छा। भाई इसके ऊपर ही आएगा तो अच्छा लगेगा। उसी का ऊपर ही आएगा। मैं तो इसको थोड़ा सा कट करके ऐसे नहीं, वो तो ये तो एक डिजाइन, ये हो गया आपका एक लेवल, अभी ये आएगा एक लेवल, ये एक लेवल आएगा ऐसा, इसका साथ, ऐसे निकाल के फोटो देखना। इसका साथ पूरा लाइन जाएगा, एक एक लाइन पूरा सर, पूरा गोल। पूरा पूरा राउंड। सिर्फ इसी का ये राउंड का एक एक टाइप, बाकी किधर भी नहीं। ನೀವು ಮಾಡ್ಸೋದು ಕೆಳಗೆ हाँ बोलो भाई, ನೀವು ಮಾಡ್ಸಿ ನಾನು ನೋಡ್ತೀನಿ. ಅಲ್ಲ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ? ನಮ್ಮ ಬಟ್ಟೆ ಇಷ್ಟ ಆಗ್ತಿಲ್ಲ ಬಟ್ ಚೆನ್ನಾಗಿ ಮಾಡಿಸಿದ್ರೆ ಒಂದು ಸ್ವಲ್ಪ ನೀವು ಮಾಡ್ಸಿ. ಯಾಕೋ ನೀವು ಇವಾಗ ಮಾಡ್ಸೋದ್ರಲ್ಲಿ complete ಆಗಿ ಮಾಡ್ಸಿ. ನೀವು ಮಾಡ್ಸಿ ನಾನು ನೋಡ್ತೀನಿ. ನಾವು ಇತಿಹಾಸ ಫಸ್ಟ್ ಮಾಡಿಸ್ತಾ ಇದ್ದೀವಿ ತಾನೇ, ನೀವು ಒಂದು ಕೆಲಸನ ಫಸ್ಟ್ ಮಾಡಿಸಿ. ಯಾಕೆ ಎಲ್ಲ ಯಾಕೆ ಇದು ಫಸ್ಟ್ ನಮ್ದೇ ತಾನೇ ಆಗಿರೋದು. ಅಲ್ಲ ಲಚ್ಚು? ಪ್ಯಾಡಿಂಗ್ ನಮ್ದು ಹಾ. ಟೈಲ್ಸ್ ಟೈಲ್ಸ್ ನಮ್ದು. ಕ್ಲಾಡಿಂಗ್ ನಿಮ್ದಲ್ವಾ, ಕಂಪ್ಲೀಟ್ ಆಗಿ ಮಾಡಿ ಆಮೇಲೆ ನಾವು ನೋಡ್ತೀವಿ. ಆಮೇಲೆ ಅಲ್ಲ ನಾವು ನಮ್ದು ಇದೆ ನಂಗೆ ಇಷ್ಟ ಸಾಕು ಅಂತ ನೀವು ಮಾಡಿಸ್ಕೊಡೋದಂತ ಇದ್ರೆ ಮಾಡಿಸ್ಕೊಡಿ सर वो इमरान फोन किया था। ಸೊ ಅವರು ಐಡಿಯಾ ಕೊಡ್ತಾ ಇದ್ರು ಡಬಲ್ ಕ್ಲಾಡಿಂಗ್ ಮಾಡಿಸಿ ತುಂಬ ಚೆನ್ನಾಗಿರುತ್ತೆ ಅಂತ ಸರ್ಕಲ್ಗೆ ಮಾತ್ರ. ಬಟ್ ಪುನೀತ್ಗೆ ಅದೇನೋ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಫ್ಯೂಚರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಸೊ ಗೈಸ್ ಈ ರೀತಿಯಾಗಿದೆ, ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇಷ್ಟ ಆದರೆ ಒಂದು ರೆಡ್ ಹಾರ್ಟ್ ಕೊಡಿ. ಅದು ಒಂಥರ ಬಂದ್ಬಿಟ್ಟಿದೆ. ಅಲ್ಲ ಅದು ಇನ್ನೂ ಒಂದು ಸ್ವಲ್ಪ ಇದಾಗಿತ್ತು ಅದು ಹೇಳ್ಬಿಟ್ಟು ಮಾಡೋದು. ಮತ್ತೆ ಮಾಡಿದ್ರು difference ಏನಿಲ್ಲ. ಜಾಸ್ತಿ ಕಾಣಿಸಲ್ಲ ಒಂಚೂರು ಅಷ್ಟೇ. ಏನು ಡಿಫ್ರೆನ್ಸ್ ಟಕ್ಕಲ್ಲೇ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಕಾಣಿಸ್ತಾರೆ, ಇದೊಂದು ಕಾಣಿಸ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಓಕೆ, ಸೊ ಇದೆಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದಕ್ಕೆ ಜಾಸ್ತಿ ಇದು ಈ ಥರ ಮಾಡಿಸ್ಬೇಕು ಅಂತ ಇಷ್ಟ ಇದ್ದಿದ್ದು ಪುನೀತ್ಗೆ. ಆ್ಯಂಡ್ ನಮ್ಮ ಮನೇಲಿ ನೀವು ಏನೇ ಸ್ಟೋನ್ಸ್ ಏನೇ ಕೆಲಸ ನೋಡಿದ್ರು ಅದೆಲ್ಲ ಪುನೀತನ ಇಚ್ಛೆ, ಪುನೀತನ ಹಠ, ಪುನೀತನ ಆಸೆಯಿಂದ ಮಾಡಿಸ್ಕೊಳ್ತಿರೋದು. ಸೊ ಆ್ಯಕ್ಚುಲಿ ಬ್ರಿಕ್ಸ್ ಕ್ಲಾಡಿಂಗ್ ಯಾರ್ದು ಇತ್ತು? ಬ್ರಿಕ್ಸ್ ಕ್ಲಾಡಿಂಗ್ ನಂದೇ ಇತ್ತು. ಬಟ್ ಅದೇ ನನಗೆ ತುಂಬ ಐಡಿಯಾಸ್ ಇತ್ತು, ಈ ಥರ ಮಾಡ್ಬೇಕು ಆ ಥರ ಮಾಡ್ಬೇಕು ಅಂದ್ಕೊಂಡು. ಬಟ್ ಏನಪ್ಪ ಅಂದರೆ ನಾನು ಮಾಡಿದಾಗ ಹೆಂಗೆ ಬರುತ್ತೋ ಬರಲ್ವೋ ಅನ್ನೋದು ನನಗೆ ತುಂಬ ಭಯ ಯಾವಾಗಲೂ. ನಾನು ಮಾಡೋದು ಈ ಥರ ಮಾಡಿಸ್ಬೇಕಂತ ಆಸೆ, ಬಟ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂದರೆ, ಯಾಕೆಂದರೆ ಔಟ್ಪುಟ್ ಬರಬೇಕಂತಂದರೆ ಆ ಥರ ಮಾಡುವಂಥ ವರ್ಕರ್ಸು ನಮ್ಗೆ ಸಿಗಬೇಕು. ಅದಕ್ಕೆ ನಮಗೆ ತುಂಬಾ ಓಕೆ ಟೆನ್ಷನ್, ಓಕೆ ಯಾರಪ್ಪ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕೆಂದರೆ ಮಾಡೋದು ಮೆಟೀರಿಯಲ್ ತರ್ತೀವಿ, ಕೊಡ್ತೀವಿ, ಬಟ್ ಅವ್ರು ಮಾಡೋರು ಚೆನ್ನಾಗಿ ಸಿಕ್ಕಿಲ್ಲ ಅಂತಂದ್ರೆ ಹೆಂಗೆ ಭಯ ಅಂತ ಸಿಕ್ಕಾಗುತ್ತೆ. ಇದಕ್ಕೋಸ್ಕರ ತುಂಬ ಹುಡ್ಕಾಡಿದ್ದೀವಿ. ಬ್ರಿಕ್ಸ್ ತರಕ್ಕೆ ಇಲ್ಲಿಂದ ಎಲ್ಲ ಹೋಗಿದ್ದೀವಿ, ಒಂದು 40 ಕಿಲೋಮೀಟರ್ಸು. ಅದೆಲ್ಲ ಹುಡ್ಕೊಂಡು ಬಂದು ಮತ್ತು ಇದಕ್ಕೆಲ್ಲ ಸಿಕ್ಕಾಗುತ್ತೆ ಹುಡುಕಿದ್ದೀವಿ. ಪಿಂಟ್ರೆಸ್ಟು ಎಲ್ಲಾದರೂ ಹುಡುಕಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ದೀವಿ. ಬಟ್ ಔಟ್ಪುಟ್ ಅಂತೂ ನಾವೇನು ಪಿಂಟ್ರೆಸ್ಟ್ ತೊಗೊಂಡಿದ್ದೀವಿ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಹೌದಾ? ಆಕ್ಚುಲಿ ಪಿಂಟ್ರೆಸ್ಟ್ ಇಲ್ಲಿ ಇಷ್ಟೇ ಒಂದು ಪೇಪರ್ ಇದೆ. ಆ ಪಿಂಟ್ರೆಸ್ಟ್ ಒಂದು ತಗೊಂಡ್ಬಂದಿದ್ದಾರೆ ಈ ತರ ಬರಬೇಕು ಅಂತ ತೋರ್ಸೋದಕ್ಕೆ. ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತಾರೆ. ತುಂಬಾ ಸಕ್ಕತ್ತಾಗಿ ಬಂದಿದೆ. ಸಿಂಬಾ ಈ ಕಡೆ ಬಾ, ಡೇಂಜರ್ ಸಿಂಬಾ. ಸೊ ನಮ್ಗಂತೂ ಪರ್ಸ್ನಲಿ ತುಂಬಾ ಜಾಸ್ತಿ ಇಷ್ಟ ಆಯ್ತು. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರಿಗೂ ಕೂಡ ಎಷ್ಟು ಸತಿ ಹೇಳ್ಬಿಡ್ಬೋದು, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ. ಸೊ ಎಸ್, ನಮ್ದು ಈ ರೀತಿಯಾಗಿ ಬಂದಿದೆ. ಇವಾಗ ಲೆಕ್ಚರ್ ನೋಡೋಣ ಅವ್ರದ್ದು ನೆಕ್ಸ್ಟ್ ಇನ್ನೊಂದು 3-4 ಡೇಸ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಗೊತ್ತಾಗುತ್ತೆ ಅವಾಗ ಅವ್ರದ್ದು ಯಾವ ಥರ ಡಿಸೈನ್ ಮಾಡಿಸ್ತಾರೋ, ಇದೇ ಥರ ಮಾಡಿಸ್ತಾರೋ. ಇಲ್ಲಿ ನನಗೆ ಅವ್ರು ಹೇಳ್ತಾ ಇದ್ದೀನಿ ಒಂದು ಡಿಫ್ರೆಂಟಾಗಿ ಮಾಡಿಸಿ, ಅದು ನೋಡ್ಬಿಟ್ಟು ಇನ್ನೂ ನಾನು ಮಾಡಿಸ್ಬೇಕು ಅಂದ್ಕೊಂಡು ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಜಗಳ ಆಗಲ್ಲ, ಬೇಸಿಗೆ ಜಗಳ ಹೆಂಗೆ ಅನಿಸ್ತಿದೆ ಅಂತ ಅಂದ್ರೆ ಗಣೇಶ್ ತರ ಬಂದಿದ್ದು ನನಗೆ ಗಣೇಶ್
ಮಧ್ಯ ಮಧ್ಯ ಟಿವಿ ದೊಡ್ಡ ಈಗ ಐಡಿಯಾ ಬಂತು ಇಷ್ಟೊಂದೆಲ್ಲ ಸಿಕ್ಕಾಬಿಟ್ಟೆ ಗಲೀಜೆಲ್ಲ ಮಾಡಕ್ ಬಿಟ್ಟವಲ್ಲ ಮತ್ತೆ ಪಟ್ಟಿ ಮಾಡ್ಕೊತಾರಲ್ಲ ಗಲೀಜೇನಾಗಿಲ್ಲಮ್ಮ ಟಿವಿ ಇಲ್ಲ ಆಗಿದೆ ಅಲ್ಲಿ ಯಾವ್ದಾ ಅಯ್ಯೋ ನಿಮ್ಗೆ ಅದೆಲ್ಲ ನಿಮ್ಗೆ ವಾಸನೆ ಹೋಗ್ಬಿಡ್ತದೆ ನೀವು ಅನ್ಕೋಬೇಡ ಹೌದಾ ಈ ಕೈ ಯಾರ್ದು ನಿಂದು ಜೀಜುದಾ ಸಿಂಪಲ್ ಮುಖ ತೋರ್ಸು ನಿನ್ ಮೂತಿ ತೋರ್ಸಿಡಿ ಸಿಂಪಲ್ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ತೋರ್ಸಿಡಿ ತೋರ್ಸು ಮಗ್ನೆ ಲಡ್ಡು ಗ್ಲಾಸು ಇದು ಬೇರೆ ಡೋರ್ ಬರುತ್ತಲ್ಲ ಅದೇ ಕಟಿಂಗ್ ಮಾಡೋದು ನಾವೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಅಪಾರ್ಟ್ಮೆಂಟ್ ಟೈಪ್ ಮಾಡ್ತೀವಿ ಅಲ್ಲ ಅವ್ರಿಗೆ ನೀರು ಬಿಟ್ಟು ಅಲ್ಲ ಇವಾಗೇನು ಹಿಂಗಾಗಿದೆ ಮುಂದೆನೂ ಹಿಂಗೆ ಆಗ್ಬಿಟ್ರೆ ನೀರು ಮತ್ತೆ ಏನು ನೀರು ಬೇಕು ಈಗ ಅಂದ್ರೆ ಪೈಪ್ ಎಲ್ಲ ಇರ್ತಾರಲ್ಲ ಪೈಪ್ ಹಾಕಿ ಕ್ಯೂರಿಂಗ್ ಮಾಡಕ್ಕೆ ಬಿಟ್ಟು 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 ಮಾಡಿ ಆಮೇಲೆ ಕ್ಯೂರಿಂಗ್ ಹಾಕೋದು ಮತ್ತೆ ನೀರು ಬರಲ್ಲ ನಿಮಗೆ ಯಾಕೆ ಹಂಗಾಗಿದೆ ಇಲ್ಲಿ ಕ್ಯೂರಿಂಗ್ ಮಾಡಕ್ಕೆ ನೀರು ಬಿಟ್ಟು ಯಾವ್ದಾಗಿರುತ್ತೆ ಇದೆಲ್ಲ ರೆಡಿ ಮಾಡ್ತಾರೆ ಅಲ್ಲ ಆ ಕಡೆ ಸೈಡ್ ಬಾತ್ರೂಮ್ ಇದೆಯಲ್ಲ ಅದಕ್ಕೆ ಭಯ ಯಾಕಂದ್ರೆ ನಮ್ದು ಇವಾಗ ಬಾಡಿಗೆಗೆ ಇದೀವಲ್ಲ ಮನೆ ಅಲ್ಲಿ ರೂಮಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಫುಲ್ಲು ಒಂಥರ ಈ ಥರ ಗೆಚ್ಚಲ್ ಥರ ಆಗ್ಬಿಟ್ಟಿದೆ ಫುಲ್ಲು ಏನು ನಮಗೂ ಅರ್ಥ ಆಗ್ತಲ್ಲ ಖಂಡಿತ ಆಗ್ತದೆ ನಮ್ಮ ಮಕ್ಕಳು ಮೊನ್ನೆ ಇನ್ನೂ ಮೋಸ ಆಗಿದೆ ನಮಗೆ ಬೇಜಾರು ಇರ್ತದೆ ನಾವೇ ಮೇಸ್ತಿರೋದು ನಾವೇ ಖಂಡಿತ ಆಗ್ತಾ ಇಲ್ಲ ಬಾತ್ರೂಮ್ ಈ ಜಾಗ ಎಲ್ಲ ಇದೆ ಬಾತ್ರೂಮ್ ಈ ಪಾಯಿಂಟು ಮತ್ತು ಬಾತ್ರೂಮ್ 3 ಅಡಿ ಪ್ಯಾಸೇಜ್ ಇದೆ ಹೋಗೋಕ್ಕೆ ನೆಕ್ಸ್ಟ್ ಈ ಕಡೆ ಬೆಡ್ರೂಮ್ ಇದೆ ಬೆಡ್ರೂಮ್ ವಾಲ್ ಈ ಕಡೆ ಕಿಚನ್ ವಾಲ್ ಇದೆ ಕಿಚನ್ ವಾಲು ಈ ಬೆಡ್ರೂಮ್ ವಾಲು ನೆಕ್ಸ್ಟ್ 3 ಅಡಿ ಪ್ಯಾಸೇಜು ನೆಕ್ಸ್ಟ್ ಈ ವಾಲ್ ಬಾತ್ರೂಮ್ ವಾಲ್ ಬಂದು ಹಿಂಗೆ ಟರ್ನ್ ಆಗಿದೆ ಎಲ್ಲ 3 ಅಡಿ ಐತೆ ಏನ್ ಮಾಡ್ಬೇಕು ಇದಕ್ಕೆ ಏನ್ ಹಾಗೂ ನಮ್ಮದು ಪಟ್ಟಿ ಆದಮೇಲೆ ಸ್ಟೋನ್ ಕ್ಲಾಡಿಂಗ್ ಆಯ್ತಲ್ಲ ಸೊ ಸ್ಟೋನ್ ಕ್ಲಾಡಿಂಗ್ಗೆ ಬಂದುಬಿಟ್ಟು ಒಂದು 3-4 ಡೇಸ್ ಕ್ಯೂರಿಂಗ್ ಮಾಡಬೇಕು ಸೊ ಆ ಕ್ಯೂರಿಂಗ್ ಮಾಡಬೇಕಾದ್ರೆ ಆ ಗೋಡೆಲಿ ಹತ್ರ ನೀರು ಇದಾಗ್ಬಿಟ್ಟು ಒಂಥರ ಪಟ್ಟಿ ಬಂದುಬಿಟ್ಟಿರೋ ಥರ ಆಗಿದೆ ಸೊ ಅದನ್ನು ಒಂದು ಸ್ವಲ್ಪ ಮತ್ತೆ ಅವರ ಪಟ್ಟಿ ಮಾಡೋರಿಗೆ ಹೇಳಿ ನೀಟಾಗಿ ಸರಿ ಮಾಡಿಸ್ಕೋಬೇಕು. ಏನಿದೆ ಪ್ರೈಮರ್ ಇದೆಲ್ಲ ಪ್ರೈಮರ್ ಹೊಡ್ಕೊಬೇಕಾದ್ರೆ ಮುಚ್ಕೊಂಡು ಎಲ್ಲ ನೀವು ಕ್ಲೀನ್ ಆಗ್ತದೆ ಅದು ಯಾರು ಮಾಡಿದ್ರು ಗೊತ್ತಿಲ್ಲ. ಅದು ಮಾಮೂಲಿ ಕೆಲಸದಲ್ಲಿ ನಾನು ಮಾಡ್ತೀನಿ ನೀವು ಇದೇ ಕೆಲಸ ನೀವು ಮಾಡ್ತೀವಿ ಕೆಲಸ ಮಾಡ್ತಾ ಇರ್ತೀರಿ ಯಾರು ಫೋನ್ ಮಾಡ್ತಕ್ಕ ನೀವು ಇದು ಮಾಡ್ತಾ ಇರ್ತೀರಿ ಯಾಕಂದ್ರೆ ಯಾವ್ದು ಫೋನ್ ನಂಗೆ ಕೈ ಹಾಕ್ತೀವಿ ಅದೆಲ್ಲ ಒಂದು ಕೆಲಸ ನೀವು ಎಲ್ಲರೂ ಅಷ್ಟೇ ನೀವು ನಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ ನಮ್ಮ ಡಿಪಾರ್ಟ್ಮೆಂಟ್ ಇದ್ರೂ ನೀವು ಅಷ್ಟೇ ಎಲ್ಲ ಗಾರೆ ಕೆಲಸಗಳು ಮುಕ್ಕಾಲು ಭಾಗ ಎಲ್ಲ ಯಾವುದೊಂದು ಅಭ್ಯಾಸ ಇಲ್ಲ ಇದು ಆಕ್ಚುಲಿ ಯಾರೋ ಬಂದು ಹಿಂಗೆ 2 ಕೈನೂ ಹಿಂಗೆ ಅಜ್ಜ ಹಾಕ್ಬಿಟ್ಟಿದ್ದಾರೆ ನಮ್ದೊಂದು ಗುರ್ತಿರ್ಲಿ ಮನೆಗೆ. ಇವರು ಪ್ಲಾಸ್ಟಿಕ್ ಮಾಡೋರು ಒಂದು ಗುರ್ತಾಕಿದ್ರು ಹಾರ್ಟ್ ಬರೆದ್ಬಿಟ್ಟು ಹೆಸರ ಬರೆದಿದ್ರು ಈಗಲೂ ಹಿಂಗೆ ಗುರ್ತಾಕಿದ್ದಾರೆ. ಫೈನಲಿ ನಮ್ಮ ಈ ಒಂದು ಬ್ರಿಕ್ ಕಾಲೇಜ್ ಇದು ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಸಕಲ ಕಾಣಿಸ್ತಾ ಇದೆ. ತುಂಬಾನೇ ಒಂಥರ ಮನ್ಸಿಗೆ ಒಂಥರ ಫುಲ್ ಖುಷಿ ಆಗ್ಬಿಟ್ಟಿದೆ ಅದನ್ನ ನೋಡಿ. ಆ್ಯಂಡ್ ಫೈನಲಿ ಇವಾಗ ನಮಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದೆ ಎಲ್ಲ ಕೆಲಸದ ಮಧ್ಯೆ. ನಾಳೆ ನಮ್ಮದು ಶಿಫ್ಟಿಂಗ್ ನಡೀತಾ ಇದ್ರು ಇವತ್ತು ನಾವು ಹೋಗ್ಬಿಟ್ಟು ಏನು ಮಾಡ್ತೀವಿ ಲಕ್ಷ್ಮಿ ಈ ಕಡೆ ಬಾ, ಇನ್ನು ಟೈಮ್ ಇದೆ. ಮಸಾಲೆ ಪುರಿ ತಿನ್ಕೊಂಡು ಸ್ವಲ್ಪ ಎನರ್ಜಿನ ಬೂಸ್ಟ್ ಮಾಡ್ಕೋತೀವಿ. ಎನರ್ಜಿ ಬೂಸ್ಟರ್ ಮಸಾಲೆ ಪೂರಿ ತಿನ್ನೋಕೆ ಹೋಗ್ತಾ ಇದೀವಿ ಇವಾಗ ನಾವು. ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ, ಸ್ಯಾಂಡ್ವಿಚ್ ತಿನ್ನೋಣ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದ ಕೆಲಸ ಮಾಡಿ ಒಪ್ಕೊಂಡಿದ್ರೆ ಎಲ್ಲಿ ಅವ್ರು ಮಾತಾಡೋಣ ಅಲ್ಲಿ ಏನೋ ಅಂದರೆ 20 ನಿಮಿಷ ಯಪ್ಪ ಎಷ್ಟು RBI ಲೇಟ್ಲಿಂದ ಸಿಕ್ಕಾಪಟ್ಟೆ ದೂರವ. ಸೊ ಫೈನಲಿ ನಮ್ಮ ಮನೆ ಹತ್ರನೇ ಒಂದು ಚಿಕ್ಕದಿದೆ, ಅಲ್ಲಿ ಸ್ಯಾಂಡ್ವಿಚ್ ತಿನ್ಕೊಂಡು ಮಸಾಲೆ ಪುರಿ ತಿನ್ಕೊಂಡು ಇವತ್ತು ಸುಕ್ಕಾನು ತಿನ್ಕೊಂಡು ಬರೋದು. ಬನ್ನಿ ಹೋಗೋಣ.
ಸೊ ಖಾಲಿ ಮಾಡ್ಕೊಂಡು ಹೋಗೋಕ್ಕೆ ಮುಂಚೆ ಮತ್ತೆ ಈ ಕಡೆ ಯಾವಾಗ ಬರ್ತೀವೋ ಮತ್ತೆ ಅಂದರೆ ಲಚ್ಚುನಂದು ಬಂದಾಗಲೆಲ್ಲ ನಾವು ಈ ಥರ ಸ್ನ್ಯಾಕ್ಸ್ ತಿನ್ನೋಕೆ ಬರ್ತಾಯಿದ್ವಿ. ಸೊ ಅದೊಂದು ಮೆಮರಿನ ಮತ್ತೆ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ, ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ. ಹೋಮ್ ಟೂರ್ ತುಂಬ ಟೈಮಿಂದ ಕೇಳ್ತಾ ಇದ್ರಿ, ಬಟ್ ನಾನು ನೋಡಿ ಯಾವ ರೀತಿಯಾಗಾಯಿತು, ಎಂಡ್ ಡೇ ಲಾಸ್ಟ್ ಕೊನೆ ದಿನವೇ ಹೋಮ್ ಟೂರ್ನ ಮಾಡೋಕ್ಕಾಗಿದ್ದು ನನ್ನ ಕೈಲಿ. ಆ್ಯಂಡ್ ನನ್ನ ಮನೆಯದು ಅಂದರೆ ಸ್ವಂತ ಮನೆಯದು ಕೂಡ ಒಂದು ಮೇಜರ್ ಅಪ್ಡೇಟ್, ಅಂದರೆ ಅದೊಂದು ತುಂಬ ದೊಡ್ಡ ಚೇಂಜಸ್ ಆಯಿತಾ, ಒಂದು ಮನೆಗೆ ಲುಕ್ಕೇ ಚೇಂಜ್ ಮಾಡಿಬಿಟ್ಟು. ಸೊ ಆ ಅಪ್ಡೇಟ್ನ ಕೂಡ ಕೊಟ್ಟಿದ್ದೀನಿ. ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.